ಕಳೆದ ಬಾರಿ ಪಾಠದಲ್ಲಿ ವಿಶ್ವರೂಪ ಸಂದರ್ಶನ ಯೋಗ ಇದನ್ನು ಪ್ರಾರಂಭವನ್ನು ಮಾಡಿದ್ವಿ. ಇದರಲ್ಲಿ ತಾತ್ವಿಕ ವಿಚಾರ ತುಂಬ ಕಡಿಮೆ ಇರುತ್ತೆ. ಭಗವಂತನ ವಿಶ್ವರೂಪವನ್ನು ಕಂಡು ಅವರವರ ಮನಸ್ಸಿನಲ್ಲಿ ಆಗ್ತಾ ಇರುವಂಥ ಅನುಭವವೇ ಹೆಚ್ಚು ಕಂಡುಬರುತ್ತೆ. ಅರ್ಜುನನ ಅನುಭವ ಹೇಗಿದೆ, ಅರ್ಜುನ ಹೇಗೆ ಕಾಣ್ತಾ ಇದ್ದಾನೆ ಅಂತಂಬೋದು ಸಂಜಯ ಕಾಣ್ತಿದ್ದಾನೆ, ಸಂಜಯನ ಅನುಭವ ಏನು, ಈ ವಿಶ್ವರೂಪ ದರ್ಶನಕ್ಕೆ ಎಲಿಜಿಬಲ್ ಆದಂಥ ಮಹರ್ಷಿಗಳೆಲ್ಲರೂ ಕೂಡ ಭಗವಂತನನ್ನು ದರ್ಶನ ಮಾಡ್ತಿದ್ದಾರೆ. ಅವರ ಅನುಭವ ಏನು ಅದು ನಮಗೆ ಕಾಣುತ್ತೆ. ತುಂಬ ತಾತ್ವಿಕ ವಿಚಾರ ಮಾತುಗಳು ತುಂಬ ಕಡಿಮೆ ಇರುತ್ತೆ. ಅವರು ಭಗವಂತನನ್ನು ಹೇಗೆ ಕಾಣ್ತಾ ಇದ್ದಾರೆ ಅಂತಂಬುದೇ ಜಾಸ್ತಿ ಇಲ್ಲಿ ನಮಗೆ ಕಂಡುಬರುತ್ತೆ. ಕಳೆದ ಬಾರಿ ಪಾಠದಲ್ಲಿ ಭಗವಂತನನ್ನು ಉಪಾಸನೆ ಮಾಡುವಾಗ ಆತನನ್ನು ಹೇಗೆ ಚಿಂತಿಸಬೇಕು ಎಂಬುದನ್ನು ಮಾರ್ಗದರ್ಶನ ನೀಡಿದ್ದನ್ನು ನೋಡಿದ್ವಿ. ಕೃಷ್ಣ ಅರ್ಜುನನಿಗೆ ದಿವ್ಯ ದೃಷ್ಟಿಯನ್ನು ನೀಡಿ ತನ್ನ ಅನಂತವಾದಂಥ ವಿಶ್ವರೂಪವನ್ನು ತೋರಿಸ್ತಾನೆ. ಈ ರೂಪ ಲೌಕಿಕ ಅನುಭವಕ್ಕೆ ಮೀರಿದಂಥ ಅದ್ಭುತವಾದಂಥ ಅನುಭವ. ಅರ್ಜುನನಿಗೆ ಗೀತೋಪದೇಶದಿಂದಲೇ ಸಂದೇಹಗಳು ದೂರವಾಗಿದ್ದು, ಇಷ್ಟಕ್ಕೆ ಮುಂಚೆ ಗೀತೋಪದೇಶ ಏನು ಕೇಳಿದಾನೆ ಅದರಿಂದನೇ ಸಂದೇಹಗಳು ದೂರ ಆಗಿತ್ತು. ಆದರೂ ಕೂಡ ಭಗವಂತನ ಮಹಿಮೆಯನ್ನು ಕೇಳಿದ ನಂತರ ಅದನ್ನು ಸ್ವತಃ ನೋಡಬೇಕು ಅಂತಂಬೋ ಒಂದು ಅನುಭವ, ಸಹಜವಾದಂಥ ಆಸೆ ಅವನಲ್ಲಿ ಮೂಡಿತು. ಆದ್ದರಿಂದ ಕೃಷ್ಣ ವಿಶ್ವರೂಪವನ್ನು ತೋರಿಸಿದ ಅಂತಂಬುದು ನಮಗೆ ಕಂಡುಬರುತ್ತೆ. ಕೃಷ್ಣ ಅನೇಕ ಮುಖಗಳು, ಕಣ್ಣುಗಳು, ಭುಜಗಳು ಮತ್ತು ಅನಂತ ರೂಪಗಳಿಂದ ಕೂಡಿದಂಥ ವಿಶ್ವರೂಪವನ್ನು ತೋರಿಸ್ತಾನೆ. ಅದರಲ್ಲಿ ಎಲ್ಲ ದೇವತೆಗಳು, ಜೀವಿಗಳು ಮತ್ತು ಸಂಪೂರ್ಣ ಜಗತ್ತು ಒಂದೇ ದೇಹದಲ್ಲಿ ಅಡಕವಾಗಿರೋದನ್ನು ಅರ್ಜುನ ಕಾಣ್ತಾನೆ. ಆ ರೂಪದ ಪ್ರಕಾಶ ಸಾವಿರಾರು ಸೂರ್ಯರು ಒಂದೇ ಸರ ಉದಯಿಸಿದರೆ ಹೇಗಿರುತ್ತೋ ಅಂಥ ಅದ್ಭುತವಾಗಿತ್ತು. ಅದನ್ನು ಕಂಡಂಥ ಅರ್ಜುನ ಆಶ್ಚರ್ಯ ಮತ್ತು ಭಕ್ತಿಯಿಂದ ತುಂಬಿದಂಥ ಭಗವಂತನನ್ನು ಸ್ತುತಿಸ್ತಾನೆ. ಅವನು ತಿಳ್ತಾನೆ ಭಗವಂತನೇ ಸರ್ವವ್ಯಾಪಿ, ಶಾಶ್ವತ, ಜಗತ್ತಿನ ಮೂಲ ಮತ್ತು ಧರ್ಮರಕ್ಷಕ ಅಂತ ತಿಳ್ಕೊಳ್ತಾನೆ. ಇದರಿಂದ ಸಂದೇಶ ಏನಂತಂದರೆ, ಭಗವಂತನನ್ನು ಅರಿಬೇಕಾದ್ರೆ ನಾವು ಪಾರ್ಥನಂತೆ ಜ್ಞಾನವನ್ನು ಅರಿತು, ಭಾರತನಂತೆ ಪ್ರಾಣತತ್ವದ ಉಪಾಸನೆ ಮಾಡಿ, ಗುಡಾಕೇಶನಂತೆ ಅಜ್ಞಾನ ಮತ್ತು ಆಲಸ್ಯವನ್ನು ಜಯಿಸಿ ಧ್ಯಾನ ಮಾಡಬೇಕು. ಆಗ ಭಗವಂತನ ಅನುಭವಕ್ಕೆ ನಾವು ಸಮೀಪವಾಗ್ತೇವೆ ಅಂತಂಬುದು ಸಂದೇಶ ನಮಗೆ ಗೊತ್ತಾಯಿತು. ಮುಂದಿನ ಶ್ಲೋಕಗಳನ್ನು ಭಗವಂತ ಅವರ ಅನುಭವಗಳನ್ನು ಏನು ಹೇಳ್ತಾರೆ ಅಂತ ಎಂಬುದರಲ್ಲಿ ನೋಡೋಣ. ಅರ್ಜುನ ಮಾತಾಡ್ತಾನೆ. ದ್ಯಾವ ಪೃಥಿವ್ಯೋ ಇದಂ ಅಂತರಂ ಹಿ ವ್ಯಾಪ್ತಂ ತ್ವಯಾ ಏಕೇನ ದಿಶಃ ಚ ಸರ್ವಾಃ ದೃಷ್ಟ್ವಾ ಅದ್ಭುತಂ ರೂಪಂ ಉಗ್ರಂ ತವ ಇದಂ ಲೋಕತ್ರಯಂ ಪ್ರವ್ಯತಿತಂ ಮಹಾತ್ಮನ್ ಅಂತ ಹೇಳ್ತಾನೆ. ಏನರ್ಥ ಅಂದರೆ, ನಿನ್ನ ರೂಪ, ತನ್ನ ಅನುಭವವನ್ನು ಹೇಳಿಕೊಡ್ತಾ ಇದ್ದಾನೆ ಅರ್ಜುನ. ನಿನ್ನ ರೂಪ ಭೂಮಿಯ ಆಕಾಶವನ್ನು ವ್ಯಾಪಿಸಿ ನಿಂತಿದೆ ಕೃಷ್ಣ. ಎಲ್ಲ ದಿಕ್ಕುಗಳಲ್ಲಿ ಅನಂತವಾಗಿ ವ್ಯಾಪಿಸಿರುವಂಥ ನಿನ್ನ ರೂಪವನ್ನು ನಾನು ಕಾಣ್ತಾ ಇದ್ದೇನೆ. 3 ಲೋಕದಲ್ಲಿ ನಿನ್ನ ರೂಪವನ್ನು ಕಂಡವರು ಈ ನಿನ್ನ ಉಗ್ರ ರೂಪವನ್ನು ನೋಡಿ ಭಯಗ್ರಸ್ತರಾಗಿದ್ದಾರೆ. ಜಗತ್ತು ತತ್ತರಿಸ್ತಾ ಇದೆ ಅಂತ ದಿಗ್ಭ್ರಮೆಯಿಂದ ಅರ್ಜುನ ತನ್ನ ಅನುಭವವನ್ನು ಭಗವಂತನ ಹತ್ರ ಹೇಳಿಕೊಡ್ತಾನೆ. ಅಮೀಹಿತ್ವಾಂ ಸುರಸಂಗಾ ವಿಶಂತಿ ಕೇಚಿತ್ ಭೀತಾ ಪ್ರಾಂಜಲಯ ಗೃಣಂತಿ ಸ್ವಸ್ತಿ ಇತಿ ಉಕ್ತ್ವಾ ಮಹರ್ಷಿ ಸಿದ್ಧಸಂಗಾ ಸ್ತುವಂತಿ ತ್ವಾಂ ಸ್ತುತಿಭಿಃ ಪುಷ್ಕಳಾಭಿಃ ಅಂತ. ಕೆಲವರು ಅವನು ವರ್ಣನೆ ಮಾಡ್ತಾನೆ. ಆ ರೂಪ ಹೇಗಿದೆ ಅಂತಂದರೆ, ಕೆಲವರು ನಿನ್ನ ಒಳಗೆ ಹೋಗ್ತಾ ಇದ್ದಾರೆ, ಇನ್ನು ಕೆಲವರು ಹೊರ ಬರ್ತಾ ಇದ್ದಾರೆ. ಅಂದರೆ ಜನನ ಮರಣ ಅಂತ ಅರ್ಥ. ಕೆಲವರು ಕೈ ಮುಗಿದು ನಿನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಜ್ಞಾನಿಗಳು ನಿನ್ನ ಈ ಅದ್ಭುತ ರೂಪವನ್ನು ಕಂಡು ಜಗತ್ತಿಗೆ ಮಂಗಳ ಆಗಲಿ ಅಂತ ಹರಿಸ್ತಾ ಇದ್ದಾರೆ. ಋಷಿಮುನಿಗಳು ನಾನಾ ಸ್ತೋತ್ರಗಳಿಂದ ನಿನ್ನನ್ನು ಸ್ತುತಿ ಮಾಡ್ತಾ ಇದ್ದಾರೆ. ಅಂತಹ ದಿವ್ಯವಾದಂಥ ರೂಪ ಅಂತ ತನ್ನನ್ನು ಅನುಭವ ಹೇಳಿಕೊಡ್ತಾನೆ. ರುದ್ರ ಆದಿತ್ಯಾಹ ವಸವಃ
ಯೇ ಚ ಸಾಧ್ಯಾಃ ವಿಶ್ವೇ ಅಶ್ವಿನೌ ಮರುತಃ ಚ ಉಷ್ಮಪಾಃ ಚ ಅಂತ ಹೇಳ್ತಾರೆ. ಗಂಧರ್ವ ಯಕ್ಷ ಅಸುರ ಸಿದ್ಧ ಸಂಗಾಃ ವೀಕ್ಷಂತೆ ತ್ವಾಂ ವಿಸ್ಮಿತಾಃ ಚ ಏವ ಸರ್ವೇ. ನಮಗೆ ಏಕಾದಶ ರುದ್ರರು, ದ್ವಾದಶ ಆದಿತ್ಯರು, ಅಷ್ಟ ವಸುಗಳು, ಸಾಧ್ಯರು, ವಿಶ್ವೇ ದೇವತೆಗಳು, ಅಶ್ವಿ ದೇವತೆಗಳು, ಮರುತ್ತುಗಳು, ಪಿತೃಗಳು, ಗಂಧರ್ವರು, ದೇವಗಣ ಪ್ರವಿಷ್ಟರಾದಂಥ ಯಕ್ಷರು, ಅಸುರರು, ಸಿದ್ಧರು ಇವರೆಲ್ಲರೂ ಕೂಡ ನಿಬ್ಬೆರಗಾಗಿ ನಿನ್ನನ್ನು ನೋಡ್ತಿದ್ದಾರೆ ಅಂತ ಹೇಳ್ತಾನೆ ಅರ್ಜುನ. ರೂಪಂ ಮಹತ್ತೇ ಬಹುವಕ್ತ್ರ ನೇತ್ರಂ ಮಹಾಬಾಹೋ ಬಹುಬಾಹು ಊರುಪಾದಂ ಬಹು ಉದರಂ ಬಹುದಂಷ್ಟ್ರಾಕರಾಳಂ ದೃಷ್ಟ್ವಾ ಲೋಕಾಃ ಪ್ರವ್ಯತಿತಾಃ ತಥಾ ಅಹಂ ಅಂತ ಹೇಳ್ತಾರೆ. ಭಗವಂತನ ಆ ಅಂಗಾಂಗಗಳಲ್ಲಿ ಹೇಗೆ ಸೃಷ್ಟಿಕ್ರಿಯೆ ನಡೀತಿದೆಯೋ ಎನ್ನುವುದನ್ನು ಅರ್ಜುನ ಕಾಣ್ತಾ ಇದ್ದಾನೆ. ಪುರುಷ ಸೂಕ್ತದಲ್ಲಿ ಹೇಳ್ತಾರೆ, ಬ್ರಾಹ್ಮಣ ಅಸ್ಯ ಮುಖಾಮಾಸೀತ್ ಬಾಹುರಾಜನ್ಯ ಕೃತಃ ಓರೋ ತದಸ್ಯ ಯದ್ವೈಶ್ಯ ಪದ್ಭ್ಯಾಂ ಶೂದ್ರೋ ಅಜಾಯತ ಅಂತ ಹೇಳ್ತಾರೆ. ಅಂದರೆ ಭಗವಂತನ ಮುಖದಿಂದ ಜ್ಞಾನಿಗಳ ಸೃಷ್ಟಿಯಾಗ್ತದೆ, ಬಾಹುವಿನಿಂದ ಕ್ಷತ್ರಿಯರ ಸೃಷ್ಟಿಯಾಗ್ತದೆ, ಸೊಂಟ ಅಥವಾ ತೊಡೆಯಿಂದ ವೈಶ್ಯರು ಮತ್ತು ಪವಿತ್ರವಾದಂಥ ಪಾದದಿಂದ ಶೂದ್ರರು ಸೃಷ್ಟಿಯಾಗತ್ತೆ. ಇಲ್ಲಿ ಎಚ್ಚರಬೇಕು, ಇದು ವರ್ಣ ಬಗ್ಗೆ ಹೇಳ್ತಿದ್ದಾರೆ. ಬ್ರಾಹ್ಮಣರು ಅಂತಂದರೆ ಜ್ಞಾನಿಗಳು, ಅದು ಯಾವ ಜಾತಿ ಅಂತೇಳಿ ಹೇಳಲ್ಲ. ಬ್ರಾಹ್ಮಣ ಅಂತಂದರೆ ಜ್ಞಾನಿಗಳು ಅಂತ ಅರ್ಥ. ಕ್ಷತ್ರಿಯರು ಅಂತಂದರೆ ಪ್ರೊಟೆಕ್ಟ್ ಮಾಡೋರು, ವೈಶ್ಯರು ಅಂತಂದರೆ ಬಿಸ್ನೆಸ್ ಮ್ಯಾನ್ಸ್, ಶೂದ್ರರು ಅಂತಂದರೆ ಸರ್ವಿಸ್ ಕೊಡೋದು, ಇಷ್ಟೇ ಅರ್ಥ. ಸೊ ಈ 4 ವರ್ಗ ಈ ಸಮಾಜದ 4 ಆಧಾರ ಸ್ತಂಭಗಳು. ಅರ್ಜುನನಿಗೆ ಈ 4 ವರ್ಗದ ಸೃಷ್ಟಿ ಭಗವಂತನ ದೇಹದಿಂದ ಆಗ್ತಾ ಇರೋದು ಕಾಣ್ತಾನೆ. ಆದರೆ ಜೊತೆಗೆ ಆತ ಅಲ್ಲಿ ಎಲ್ಲರನ್ನೂ ಕಬಳಿಸುವಂಥ ಹಲವು ದಾಡೆಗಳಿಂದ ತುಂಬಿದಂಥ ರೂಪವನ್ನು ಕೂಡ ಕಾಣ್ತಾನೆ. ಅಂದರೆ ಸಂಹಾರ ಕ್ರಿಯೆ ಅಂತ ಅರ್ಥ ಮಾಡಿಕೊಳ್ಬೇಕು. ಭಗವಂತನ ಈ ರೂಪವನ್ನು ಕಂಡು ಎಲ್ಲರೂ ವಿಸ್ಮಯವಾಗ್ತಾ ಇದ್ದಾರೆ. ನಾನು ಕೂಡ ಗಾಬರಿಗೊಳ್ಳಿದ್ದೇನೆ ಕೃಷ್ಣ ಅಂತ ಅರ್ಜುನ ತನ್ನ ಒಳಗಿರುವಂಥ ಅನುಭವವನ್ನು ಹೇಳಿಕೊಡ್ತಾನೆ. ನಭಃ ಸ್ಪೃಶಂ ದೀಪ್ತಂ ಅನೇಕವರ್ಣಂ ವ್ಯಾತ್ತ ಆನನಂ ದೀಪ್ತ ವಿಶಾಲ ನೇತ್ರ ದೃಷ್ಟ್ವಾ ಹಿ ತ್ವಾಂ ಪ್ರವ್ಯತಿತ ಅಂತರಾತ್ಮಾ ಧೃತಿಂ ನ ವಿಂದಾಮಿ ಶಮಂ ಚ ವಿಷ್ಣು ಅಂತಂತ ಹೇಳ್ತಾರೆ. ಈ ಭೂಮಿ ಆಕಾಶದಲ್ಲಿ ವ್ಯಾಪಿಸಿರುವಂಥ ನಿನ್ನ ಅನಂತ ರೂಪ, ಕತ್ತಲೆ ಸ್ಪರ್ಶವೇ ಇಲ್ಲದಂಥ ಬೆಳಕಿನ ಪುಂಜ, ನಿನ್ನೊಳಗೆ ಅನೇಕರು ಅನೇಕ ಶ್ರುತಿವಚನಗಳಿಂದ ವೇದಗಳಿಂದ ನಿನ್ನನ್ನು ವರ್ಣಿಸ್ತಾ ಇದ್ದಾರೆ. ನಿನ್ನ ಅಪ್ರಾಕೃತವಾದಂಥ ಬಣ್ಣವನ್ನು ನಾನು ಕಾಣ್ತಾ ಇದ್ದೇನೆ ಕೃಷ್ಣ. ನಿನ್ನ ಅನುಗ್ರಹ ಬೀರುವಂಥ ಕಾರುಣ್ಯದ ಅರಳುಗಳನ್ನು ನಾನು ಕಂಡಿದ್ದೇನೆ. ಎಲ್ಲವನ್ನು ನೋಡಿ ನನಗೀಗ ಮನಸ್ಸು ಗೊಂದಲ ಆಯಿತು. ಓ ವಿಷ್ಣು, ಈ ನಿನ್ನ ವಿಚಿತ್ರ ರೂಪವನ್ನು ನನಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ ತನ್ನ ಅನುಭವವನ್ನು ಹೇಳ್ತಾನೆ. ಏಕೆಂದರೆ ಒಂದು ಕಡೆ ಸೃಷ್ಟಿ ಆಗ್ತಾ ಇದೆ, ಇನ್ನೊಂದು ಕಡೆ ಸಂಹಾರ ಕ್ರಿಯೆಯೂ ನಡೀತಾ ಇದೆ. ಇದು ಸ್ವಲ್ಪ ವಿಲಕ್ಷಣವಾಗಿರುತ್ತೆ. ಈ ತಂದೆ ತಾಯಿ ಮಕ್ಕಳನ್ನು ಹೇರ್ತಾರೆ, ತುಂಬ ಸಂತೋಷದ ವಿಷಯ. ತಂದೆ ತಾಯಿ ಮಕ್ಕಳನ್ನ ಕೊಂದರೆ ಹೆಂಗಿರುತ್ತೆ, ಅದನ್ನು ಅರ್ಥ ಕನ್ಫ್ಯೂಷನ್ ಆಗಿದೆ, ಯಾಕೆ ಹಿಂಗೆ ಆಗ್ತದೆ ಅಂತ. ಜಗತ್ತಿಗೆ ತಂದೆ ತಾಯಿ ಭಗವಂತನೇ. ಆದರೆ ಈ 2 ಕ್ರಿಯೆಗಳು ನಡೀತಾ ಇದಲ್ವಾ, ಇದು ಸ್ವಲ್ಪ ವಿರುದ್ಧವಾಗಿದೆ, ಅರ್ಥ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂತಂಬುದು ಅರ್ಜುನನ ಅನುಭವ. ದಂಷ್ಟ್ರಾ ಕರಾಳಾನಿ ಚ ತೇ ಮುಖಾನಿ ದೃಷ್ಟ್ವಾ ಏವ ಕಾಲ ಅನಲ ಸನ್ನಿಭಾನಿ ದಿಶಃ ನ ಜಾನೇನ ಲಭೇ ಚ ಶರ್ಮ ಪ್ರಸೀದ ದೇವೇಶ ಜಗತ್ ನಿವಾಸ ಅಂತ ಹೇಳ್ತಾರೆ. ಎಲ್ಲಕ್ಕಿಂತ ಮಿಗಿಲಾಗಿ ನರಸಿಂಹನಂತೆ ತನ್ನ ಕೋರೆ ದಾಡಿಗಳಿಂದ ಬಾಯ್ದೆರೆದು ಅಲ್ಲಿ ನಿಂತಿರುವಂಥ ನಿನ್ನ ಮುಖವನ್ನು ಕಂಡು ನನಗೇನು ದಿಕ್ಕು ತೋರಿಸ್ತಾ ಇಲ್ಲ. ಪ್ರಳಯ ಕಾಲದ
ಬೆಂಕಿಯಂತೆ ವ್ಯಾಪಿಸಿರುವಂಥ ನಿನ್ನನ್ನು ಕಂಡು ಗಾಬರಿಯಿಂದ ಆನಂದ ಮಾಯ ಆಗ್ತಾ ಇದೆ. ನೆಮ್ಮದಿ ಕಳೆದುಕೊಳ್ತಾ ಇದ್ದೇನೆ. ಯಾವುದಕ್ಕಾಗಿ ನಿನ್ನ ವಿಶ್ವರೂಪ ನೋಡಬೇಕು ಅಂತ ಬಯಸಿದಿನೋ ಹೀಗೆ ಭಯ ಆಗ್ತಾ ಇದೆ ಕೃಷ್ಣ. ಓ ಸರ್ವದೇವತೆಗಳ ಒಡೆಯನೇ, ಜಗತ್ತಿನ ಜಗತ್ತಿಗೆ ಆಸರಿಯಾಗಿರುವಂಥ ನೀನು ನನ್ನ ಮೇಲೆ ದಯ ತೋರು ಅಂತಂಬುದು ಇಲ್ಲಿ ಅರ್ಜುನನ ಅನುಭವ ಮಾತು. ಅಮೀಚತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಃ ಸರ್ವೇ ಸಹ ಏವ ಅವನಿಪಾಲ ಸಂಗೈಃ ಭೀಷ್ಮಃ ದ್ರೋಣಃ ಸೂತಪುತ್ರಃ ತಥಾ ಅಸೌ ಸಹ ಅಸ್ಮದೀಯೈಃ ಅಪಿಯೋಧ ಮುಖ್ಯೈಃ ವಕ್ತ್ರಾಣಿ ತೇ ತ್ವರಮಾಣಾಃ ವಿಶಂತಿ ದಂಷ್ಟ್ರಾಕರಾಳಾನಿ ಭಯಾನಕಾನಿ ಕೇಚಿತ್ ವಿಲಗ್ನಾಃ ದಶನ ಅಂತರೇಷು ಸಂದೃಶ್ಯಂತೆ ಚೂರ್ಣಿತೈಃ ಉತ್ತಮಾಂಗೈಃ ಅಂತ ಹೇಳ್ತಾರೆ. ಅರ್ಜುನ ಭಗವಂತನಲ್ಲಿ ಭವಿಷ್ಯತ್ ಕಾಲದಲ್ಲಿ ನಡೆಯುವಂಥ ಘಟನೆಗಳನ್ನು ಕಾಣ್ತಾ ಇದ್ದಾನೆ. ಫ್ಯೂಚರ್ಲಿ ಏನು ನಡೆಯುತ್ತೆ, ಪ್ರಪಂಚದಲ್ಲಿ ಎಲ್ಲವೂ ಪೂರ್ವ ನಿರ್ಧಾರಿತ, ಇದನ್ನು ಅರ್ಜುನ ತನ್ನ ದಿವ್ಯ ದೃಷ್ಟಿಯಲ್ಲ ಕಾಣ್ತಾ ಇದ್ದಾನೆ ಅಷ್ಟೆ. ಭೀಷ್ಮ, ದ್ರೋಣ ಮತ್ತು ಕರ್ಣ ಎಲ್ಲರೂ ಕೂಡ ಆ ನಿನ್ನ ಬಾಯಿಯೊಳಗೆ ಹೋಗ್ತಾ ಇದ್ದಾರೆ. ಜೊತೆಗೆ ನಮ್ಮ ಸೈನ್ಯದ ಮುಖಂಡರು ಕೂಡ ಹೋಗ್ತಾ ಇದ್ದಾರೆ. ಅಲ್ಲಿ ಕೆಲವರು ಭಯಂಕರವಾದಂಥ ನಿನ್ನ ಕೋರೆದಾಡಿಗಳಿಗೆ ಸಿಕ್ಕಿ ನುಜ್ಜು ನುಜ್ಜಾಗ್ತಾ ಇದ್ದಾರೆ. ಹಾಗೆ ಕಾಣ್ತಾ ಇದೆ ನನಗೆ. ಕೆಲವರೇನು ನಿನ್ನ ಬಾಯಿ ಒಳಗೆ ನಿನ್ನ ಹಲ್ಲುಗಳನ್ನು ದಾಟಿಕೊಂಡು ಒಳಗೆ ಹೊಟ್ಟೋಗ್ತಾ ಇದ್ದಾರೆ. ಇನ್ನೊಂದು, ನೀನು ಹಲ್ಲು ಮುಚ್ಚಿದಾಗ ನಿನ್ನ ಹಲ್ಲುಗಳ ಮಧ್ಯದಲ್ಲಿ ಸಿಗಾಕ್ಕೊಂಡು ಶರೀರ ನುಜ್ಜು ನುಜ್ಜು ಆಗ್ತಾ ಇರೋದು ಕಾಣ್ತಾ ಇದೆ. ಇದು ನನಗೆ ಅರ್ಥ ಆಗ್ತಾ ಇಲ್ಲ, ಇದೇನಿದು ಅಂತಂಬುದು ಹೇಳ್ತಾನೆ. ಯಥಾ ನದೀನಾಂ ಬಹವಃ ಅಂಬುವೇಗಾಃ ಸಮುದ್ರಂ ಏವ ಅಭಿಮುಖಾಃ ದ್ರವಂತಿ ತಥಾ ತವ ಅಮೀ ನರಲೋಕವೀರಾಃ ವಿಶಂತಿ ವಕ್ತ್ರಾಣಿ ಅಭಿವಿಜ್ವಲಂತಿ ಅಂತ ಹೇಳ್ತಾನೆ. ಪುಣ್ಯಜೀವಿಗಳು ಭಗವಂತನ ಬಾಯಿಯನ್ನು ಹೇಗೆ ಪ್ರವೇಶ ಮಾಡ್ತಾ ಇದ್ದಾರೆ ಎಂಬುದು ಅರ್ಜುನ ಇಲ್ಲಿ ವರ್ಣನೆ ಮಾಡ್ತಾನೆ. ಹೇಗೆ ಎಲ್ಲ ನದಿ ನೀರು ಸಮುದ್ರವನ್ನು ಸೇರ್ತದೋ ಹಾಗೆ ಈ ನರಲೋಕದ ವೀರರು ನಿನ್ನನ್ನು ಸೇರ್ತಾ ಇದ್ದಾರೆ ಅಂತ ಹೇಳ್ತಾನೆ. ಇದೊಂದು ಮಾಂಗಲಿಕ ದೃಷ್ಟಾಂತ. ಇಲ್ಲಿ ಭಯಾನಕ ನೋಟ ಅಂತೂ ಏನಿಲ್ಲ. ಮತ್ತೆ ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾಃ ವಿಶಂತಿ ನಾಶಾಯ ಸಮೃದ್ಧವೇಗಾ ತಥಾ ಏವ ನಾಶಾಯ ವಿಶಂತಿ ಲೋಕಾಃ ತವ ಅಪಿ ವಕ್ತ್ರಾಣಿ ಸಮೃದ್ಧವೇಗಾಃ. ಹಿಂದಿನ ಶ್ಲೋಕದಲ್ಲಿ ಪುಣ್ಯಜೀವಿಗಳ ಬಗ್ಗೆ ಹೇಳ್ತಾನೆ. ಪುಣ್ಯಜೀವಿಗಳು ನದಿ ನೀರು ಸಮುದ್ರದಲ್ಲಿ ಸೇರಿದಂತೆ ಈ ಶರೀರವನ್ನು ಬಿಟ್ಟು ನಿನ್ನನ್ನು ಸೇರ್ತಾ ಇದ್ದಾರೆ. ಅದೇ ರೀತಿ ಪಾಪಿಗಳ ಬಗ್ಗೆ ಕೂಡ ವರ್ಣನೆ ಮಾಡ್ತಾರೆ. ಪಾಪಿಗಳು ಹೇಗೆ ಭಗವಂತನ ಬಾಯನ್ನು ಪ್ರವೇಶ ಮಾಡ್ತಾ ಇದ್ದಾರೆ ಅಂತಂದರೆ ವರ್ಣಿಸ್ತಾನೆ ಅರ್ಜುನ. ಉರಿಯುವಂಥ ಬೆಂಕಿಯಲ್ಲಿ ಪತಂಗಗಳು, ಕೈಟ್ಸ್ ಬಿದ್ದು ನಾಶ ಆದಂತೆ ಗಡಬಿಡಿಸಿ ಬಂದು ಬಿದ್ದು ನಾಶವಾಗ್ತಾ ಇದ್ದಾರೆ. ಹೇಗೆ ಪತಂಗಗಳ ಬಂದು ಒಂದು ಬೆಂಕಿಯಲ್ಲಿ ಬಿದ್ದು ತಾನು ನಾಶ ಆಗ್ತದೋ ಅದೇ ರೀತಿ ಪಾಪಿಗಳು ನಾಶ ಆಗ್ತಾ ಇದ್ದಾರೆ. ಆ ರೀತಿ ನನಗೆ ಕಾಣ್ತಾ ಇದೆ, ಆ ಅನುಭವ ಆಗ್ತಾ ಇದೆ ಅಂತಂಬುದು ಅರ್ಜುನ ಹೇಳ್ತಾನೆ. ಲೇಲಿಹ್ಯಸೆ ಗ್ರಸಮಾನಃ ಸಮಂತಾತ್ ಲೋಕಾನ್ ಸಮಗ್ರಾನ್ ವದನೈಃ ಜ್ವಲದ್ಭಿಃ ತೇಜೋಭಿಃ ಅಪೂರ್ಯ ಜಗತ್ ಸಮಗ್ರಂ ಭಾಸಃ ತವ ಉಗ್ರಾಹ ಪ್ರತಪಂತಿ ವಿಷ್ಣೋ ಅಂತ ಹೇಳ್ತಾರೆ. ಎಲ್ಲವನ್ನೂ ನಿನ್ನ ನಾಲಿಗೆಯಿಂದ ಸವರಿ ನುಂಗ್ತಾ ಇದ್ದೀಯಾ. ಎಲ್ಲವೂ ನಿನ್ನ ಹೊಟ್ಟೆಯನ್ನು ಸೇರ್ತಾ ಇದೆ. ಈ ಜಗತ್ತಿಗೆ ನೀನೊಂದು ತುತ್ತಾಗ್ತಾ ಇದ್ದಿ. ಈ ಜಗತ್ತೇ ನಿನಗೊಂದು ತುತ್ತಾಗ್ತಾ ಇದೆ. ಆ ನಿನ್ನ ಮೈಯ ತೇಜಸ್ಸು ಜಗತ್ತಿನ ಎಲ್ಲ ಕಡೆ ತುಂಬ್ತಾ ಇದೆ. ಎಲ್ಲರ ಒಳಗೂ ಹೊರಗೂ ತುಂಬಿರುವಂಥ ನೀನು ಸರ್ವಸಂಹಾರಕನಾಗಿ ಕಾಣ್ತಾ ಇದ್ದೀಯಾ ಕೃಷ್ಣ. ಇದು ನನಗೆ ಅರ್ಥ ಆಗ್ತಾ ಇಲ್ಲ, ಭಯ ಆಗ್ತಾ ಇದೆ, ಯಾಕೆ ಹೀಗೆ ಅಂತಂಬೋ ಅನುಭವವನ್ನು ಅರ್ಜುನ ಹೇಳಿಕೊಡ್ತಾನೆ.
ಅಕ್ಯಾಹಿ ಮೇ ಕಹ ಭವಾನ್ ಉಗ್ರರೂಪಃ ನಮಃ ಅಸ್ತು ತೇ ದೇವವರ ಪ್ರಸೀದ ವಿಜ್ಞಾತುಂ ಇಚ್ಛಾಮಿ ಭವಂತಂ ಆದ್ಯಂ ನಹಿ ಪ್ರಜಾನಾಮಿ ತವ ಪ್ರವೃತ್ತಿಂ ಅಂತ ಹೇಳ್ತಾರೆ. ಈ ನಿನ್ನ ಭಯಂಕರ ರೂಪವನ್ನು ಕಂಡು ನನಗೇನು ಅರ್ಥ ಆಗ್ತಾ ಇಲ್ಲ. ನಿನ್ನ ಮಹಿಮೆ ಅರಿಯದಾಗಿದ್ದೇನೆ. ನೀನು ನಿನ್ನಲ್ಲಿ ನಾನು ಕಾಣುವಂಥ ಏನು ಅರ್ಥ ಆಗ್ತಾ ಇಲ್ಲ. ಕಾಣುವಂಥ ದೃಶ್ಯ ತುಂಬ ಗೊಂದಲಗೆಡಿಸ್ತಾ ಇದೆ. ನನ್ನ ಮೇಲೆ ಶರಣು ತೋರು, ನನ್ನನ್ನು ಉದ್ಧರಿಸು. ಈ ಭಯಂಕರ ರೂಪವನ್ನು ತೊಟ್ಟ ನಿನ್ನನ್ನು ನಾನು ಬಯಸ್ತಾ ಇದ್ದೇನೆ ಅಂತ ಅರ್ಜುನ ಕೃಷ್ಣನಲ್ಲಿ ಅಂಗಲಾಚಿ ಬೇಡಿಕೊಳ್ತಾನೆ. ಅವಾಗ ಭಗವಂತ ಹೇಳ್ತಾನೆ, ಕಾಲಃ ಅಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧ ಲೋಕಾನ್ ಸಮಾಹತುರ್ ಇಹ ಪ್ರವೃತ್ತ ಋತೆ ಅಪಿತ್ವಾಂ ನ ಭವಿಷ್ಯಂತಿ ಸರ್ವೇ ಯೇ ಅವಸ್ಥಿತಾ ಪ್ರತಿ ಅನೇಕೇಶು ಯೋಧಾಃ. ಕೃಷ್ಣ ಹೇಳ್ತಾನೆ, ನಾನು ಕಾಲಪುರುಷನಾಗಿ ನಿಂತಿದ್ದೇನೆ. ಕಲಾ ಅಂತಂದರೆ, ಕಲಾ ಅಂತಂಬೋ ಧಾತುವಿನಿಂದನೇ ಕಾಲ ಅಂತಂಬೋ ಪದ ಸೃಷ್ಟಿಯಾಯಿತು. ಕಲಾ ಅಂತಂದರೆ ಸರ್ವಸಂಹಾರಕ, ಸರ್ವ ಗುಣಪೂರ್ಣ, ಸರ್ವಜ್ಞ ಅಂತಂಬೋ ಅರ್ಥಗಳನ್ನು ಕೊಡುತ್ತೆ. ಇಲ್ಲಿ ವಿಶೇಷವಾಗಿ ಕೃಷ್ಣ ಸಂಹಾರ ಶಕ್ತಿಯಾಗಿ ನಿಂತಿದ್ದಾನೆ. ನಾನು ನಿನಗೆ ಸಾರಥಿಯಾಗಿ ನಿಂತು ಭೂಮಿಗೆ ಭಾರವಾಗಿರುವಂಥ ಇವರನ್ನು ಮುಗಿಸಲೆಂದು ನಿಂತಿರುವುದು ಅಂತ ಕೃಷ್ಣ ಹೇಳ್ತಾನೆ. ಮಹಾಭಾರತ ಯುದ್ಧವನ್ನು ನೋಡಿದರೆ ಅದು ಒಂದು ಮಹಾಯುದ್ಧ. ಅಲ್ಲಿ ಸುಮಾರು 50 ಲಕ್ಷ ಮಂದಿ ಸತ್ತಿದ್ದಾರೆ. ಅಂದಿನ ದೇಶದ ಜನಸಂಖ್ಯೆಯನ್ನು ನೋಡಿದ್ರೆ ಅದು ಒಟ್ಟು ಜನಸಂಖ್ಯೆಯನ್ನು ಸುಮಾರು 10ನೇ ಒಂದು ಭಾಗ ಅಂತ ಹೇಳ್ಬೋದು. ಭಾಗವತದಲ್ಲಿ ಹೇಳ್ತಾರೆ, ಕಾಲಪುರುಷನಾಗಿ ನಿಂತಹ ಕೃಷ್ಣ ಯಾವುದೇ ಆಯುಧ ಹಿಡಿಯದೆ ಎಲ್ಲರ ಆಯುಸ್ಸನ್ನು ತನ್ನ ಕಣ್ಣಿನಿಂದ ಹೀರಿದ ಅಂತ ವರ್ಣನೆ ಮಾಡ್ತಾರೆ ಭಾಗವತದಲ್ಲಿ. ಅದಕ್ಕಾಗಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ನೀನಿಲ್ಲದಿದ್ದರೂ ಕೂಡ ಇವರೆಲ್ಲರೂ ಕೂಡ ಸಾಯ್ತಾರೆ. ಅವರ ಸಾವು ತೀರ್ಮಾನ ಆಗಿದೆ. ಹಾಗಾಗಿ ನೀನೇನು ಚಿಂತಿಸುವಂಥ ಅವಸರ ಇಲ್ಲ ಅಂತಂಬೋ ಒಂದು ಅನುಭವ ಮಾತಿನಲ್ಲಿ ಕೃಷ್ಣ ಹೇಳ್ತಾನೆ. ಮತ್ತೆ ತಸ್ಮಾತ್ ತ್ವಂ ಉತ್ತಿಷ್ಠ ಯಶಃ ಲಭಸ್ವ ಜಿತ್ವ ಶತ್ರೂನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ ಮಯಾ ಏವ ಏತೇ ನಿಹತಾಃ ಪೂರ್ವಂ ಏವ ನಿಮಿತ್ತ ಮಾತ್ರಂ ಭವಸವ್ಯಸಾಚಿನ್ ಅಂತ ಹೇಳ್ತಾರೆ. ಅರ್ಜುನನನ್ನು ಕೃಷ್ಣ ಹುರಿದುಂಬಿಸ್ತಾನೆ. ಎದ್ದೇಳು, ಯುದ್ಧಕ್ಕೆ ಸಿದ್ಧನಾಗು. ಈ ಯುದ್ಧದಲ್ಲಿ ನೀನು ಗೆಲ್ಲುತ್ತೀಯ. ಈ ಶತ್ರುಗಳ ಸಂಹಾರ ಮಾಡು. ಯಾಕೆಂತಂದರೆ ನಾನು ಇವರನ್ನು ಈಗಾಗಲೇ ಸಂಹಾರ ಮಾಡಿ ಆಗಿದೆ. ಅವರ ಆಯುಷ್ಯ ಹತ್ತಿರ ಬಂದಿದೆ, ಸಾವಿಗೆ ಹತ್ತಿರ ಆಗ್ತಾ ಇದ್ದಾರೆ. ನೀನು ನಿಮಿತ್ತ ಮಾತ್ರ, ನೀನು ಕೊಲ್ಲದೇ ಇದ್ರೂ ಅವ್ರು ಸಾಯ್ತಾರೆ ಅಂತಂಬ ಉದ್ದೇಶದಿಂದ ಹೇಳ್ತಾನೆ. ಇಲ್ಲಿ ನೀನು ಕೇವಲ ನಿಮಿತ್ತ ಮಾತ್ರ. ನಿನ್ನ ಪಾಲಿಗೆ ಬಂದಂಥ ಕರ್ತವ್ಯವನ್ನು ನಿರ್ವಹಿಸು, ನಿನ್ನ ಪಾಲಿನ ಸುಖ ಪ್ರಾರಬ್ಧವನ್ನು ಅನುಭವಿಸು ಅಂತ ಹೇಳ್ತಾನೆ ಕೃಷ್ಣ. ದ್ರೋಣಂಚ ಭೀಷ್ಮಂಚ ಜಯದ್ರಥಂಚ ಕರ್ಣಂ ತಥಾ ಅನ್ಯಾನ್ ಅಪಿಯೋಧ ವೀರಾನ್ ಮಯಾ ಹತಾನ್ ತ್ವಂ ಜಹಿಮಾ ವ್ಯತಿಷ್ಠಾಃ ಯುದ್ಧಸ್ವಚೇತ ಅಸಿರಣಿ ಸಪತ್ನಾನ್ ಅಂತ ಹೇಳ್ತಾರೆ. ಇಲ್ಲಿ ನೆರೆದಿರುವಂಥ ದ್ರೋಣ, ಭೀಷ್ಮ, ಜಯದ್ರಥ, ಕರ್ಣ ಇವರೆಲ್ಲರ ಆಯಸ್ಸನ್ನು ನಾನು ಹೀರಿದ್ದೇನೆ. ಆದ್ದರಿಂದ ನೀನು ಅದಕ್ಕಾಗಿ ದುಃಖ ಪಡಬೇಕಾದಂಥ ಅಗತ್ಯ ಇಲ್ಲ. ಈ ಜೀವನ ತರಂಗ ಅನಿವಾರ್ಯ, ಇದನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ. ಆದ್ದರಿಂದ ಎದ್ದು ಹೋರಾಡು. ನೀನು ಈ ಧರ್ಮಯುದ್ಧದಲ್ಲಿ ಗೆಲ್ತೀಯ. ನನ್ನ ರಕ್ಷಣೆಯ ಪೂರ್ಣ ಪ್ರಸಾದ ನಿನ್ನೊಂದಿಗಿದೆ ಅಂತ ಕೃಷ್ಣ ಆಶೀರ್ವಾದ ಮಾಡ್ತಾನೆ. ಮೊದಲು ನೋಡಿದ್ರೆ ಸೇನೆಯೋರುಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ ಅಂತ ಅಹಂಕಾರದಿಂದ ಮಾತನಾಡಿದಂಥ ಅರ್ಜುನ ನಂತರ ತನ್ನ ಮುಂದೆ ನಿಂತಿರುವಂಥ ಹಿರಿಯರನ್ನು ಕಂಡು ಕುಗ್ಗಿ ಯುದ್ಧ ಬೇಡ ಅಂತ ನಿಂತು ಬೇಡ ಯುದ್ಧ ಮಾಡೋದಿಲ್ಲ ಅಂತೇಳಿ ದುಃಖ ಪಡ್ತಿದ್ದ. ಈ ಎರಡು ಸ್ಥಿತಿ ಯಾವುದೇ ವಸ್ತು ಸ್ಥಿತಿ ಇಲ್ಲದಂಥ ನಿರ್ಧಾರ ಆಗ್ತಾಯಿತ್ತು. ಈ ಕಾರಣಕ್ಕಾಗಿ ಕೃಷ್ಣ ಈ 10 ಅಧ್ಯಾಯಗಳಲ್ಲಿ ಅರ್ಜುನನಿಗೆ ಉಪದೇಶ ಮಾಡಿ ಯುದ್ಧ ಎನ್ನುವುದು ಧರ್ಮ ಎನ್ನುವುದನ್ನು ಮನವರಿಕೆ ಮಾಡಿಕೊಟ್ಟ. ಈಗ ತನ್ನ ವಿಶ್ವರೂಪ ದರ್ಶನ ಕೊಟ್ಟು
ನೀನು ಕೇವಲ ನಿಮಿತ್ತ ಮಾತ್ರ ಅಂತ ಹೇಳಿದ. ಕೃಷ್ಣನ ಆ ಭಯಂಕರ ರೂಪ ಮತ್ತು ಆತನ ಮಾತನ್ನು ಕೇಳಿ ಅರ್ಜುನ ಏನೂ ಮಾಡಿದ ಎನ್ನುವುದನ್ನು ಸಂಜಯ ಮುಂದಿನ ಶ್ಲೋಕದಲ್ಲಿ ವಿವರಣೆ ಮಾಡ್ತಾನೆ. ಏತತ್ ಶ್ರುತ್ವಾ ವಚನಂ ಕೇಶವಸ್ಯ ಕೃತಾಂಜಲಿ ವೇಪಮಾನಃ ಕಿರೀಟಿ ನಮಸ್ಕೃತ್ವಾ ಭೂಯಃ ಏವ ಅಹಂ ಕೃಷ್ಣಂ ಸಗದ್ಗದಂ ಭೀತಭೀತಃ ಪ್ರಣಮ್ಯ ಅಂತ ಹೇಳ್ತಾರೆ. ಇಲ್ಲಿ ಸಂಜಯ ಭಗವಂತನನ್ನು ಕೇಶವ ಮತ್ತು ಕೃಷ್ಣ ಅಂತ ಸಂಬೋಧನೆ ಮಾಡಿದ್ದಾನೆ. ಕೇಶವ ಅಂತಂದರೆ ಜಗತ್ತಿನ ಸೃಷ್ಟಿ ಮತ್ತು ಸಂಹಾರದ ಮೂಲದಲ್ಲಿರುವಂಥ ಶಕ್ತಿಗಳಾದಂಥ ಬ್ರಹ್ಮರುದ್ರರನ್ನು ಸೃಷ್ಟಿ ಸಂಹಾರದಲ್ಲಿ ತೊಡಗಿಸಿ ನಿಯಂತ್ರಿಸುವನು ಅಂತ ಅರ್ಥ. ಸಮಸ್ತ ಜೀವಜಾತಗಳೊಳಗಿದ್ದು ಅವರನ್ನು ನಿಯಂತ್ರಿಸುವಂಥ ಸರ್ವಾಂತರ್ಯಾಮಿ ಭಗವಂತ ಕೇಶವ. ಇನ್ನು ಕೃಷ್ಣ ಎನ್ನುವುದಕ್ಕೆ ಭಗವಂತನ ಮೂಲನಾಮ ಕೂಡ ಹೌದು. ನಮ್ಮ ಅಹಂಕಾರವನ್ನು ಅಜ್ಞಾನವನ್ನು ಕರ್ಷಣೆ ಮಾಡುವಂಥವನು, ಇಡೀ ಲೋಕವನ್ನು ಆಕರ್ಷಣೆ ಮಾಡುವ ಭಗವಂತ, ಸಂಸಾರದಿಂದ ನಮ್ಮನ್ನು ಕರ್ಷಣೆ ಮಾಡುವಂಥ ಕೃಷ್ಣ ಅಂತ ಅರ್ಥ ಬರುತ್ತೆ. ಅರ್ಜುನ ಭಗವಂತನ ಅಪರಂಪರವಾದಂಥ ರೂಪ ಮತ್ತು ಆತನ ಶಕ್ತಿ ವಿವರಣೆಯನ್ನು ಕೃಷ್ಣನಿಂದ ಕೇಳಿ ಭಗವಂತನನ್ನು ಭಕ್ತಿಯಿಂದ ಸ್ತುತಿಸ್ತಾನೆ. ಮುಂದಿನ ಶ್ಲೋಕದಲ್ಲಿ ಕೂಡ ಭಗವಂತ ಅನಂತ ಗುಣವನ್ನು ಅರ್ಜುನ ಸ್ತುತಿಸುವುದನ್ನು ನಾವು ಕಾಣಬಹುದು. ಇಲ್ಲಿ ಭಗವಂತನ ಗುಣವಿಶೇಷವನ್ನು ಹೇಳುವಂಥ ಅನೇಕ ವಿಶೇಷಗಳನ್ನು ಶ್ಲೋಕದಲ್ಲಿ ಬಳಸಲಾಗಿದೆ. ಉದಾಹರಣೆಗೆ ಹೃಷಿಕೇಶ, ಅಕ್ಷರ, ಪುರುಷ, ಅನಂತವೀರ್ಯ, ಅಮಿತ ವಿಕ್ರಮ, ದೇವೇಶ ಇತ್ಯಾದಿ ಈ ಎಲ್ಲ ವಿಶೇಷಣಗಳ ಅರ್ಥ ವಿವರಣೆಯನ್ನು ನಾವು ಹಿಂದಿನ ಅಧ್ಯಾಯದಲ್ಲಿ ಸಾಕಷ್ಟು ಸಲ ನೋಡಿದ್ದೇವೆ. ನಾವು ವಿಷ್ಣು ಸಹಸ್ರನಾಮದಲ್ಲಿ ಕೂಡ ಭಗವಂತನ ನಾಮವಾಗಿ ಈ ಪದಗಳನ್ನ ಬಳಕೆಯಾಗಿದ್ದನ್ನು ಕಾಣ್ತೇವೆ. ನಾವು ಭಗವಂತನ ಒಂದೊಂದು ನಾಮದ ಹಿಂದೆ ಆತನ ಅನಂತ ಗುಣದ ಅನುಸಂಧಾನ ಇದೆ. ಈ ವಿಚಾರವನ್ನು ತಿಳಿದು ಪ್ರತಿ ಪದದ ಹಿಂದಿರುವಂಥ ಅರ್ಥಾನುಸಂಧಾನದೊಂದಿಗೆ ಈ ಶ್ಲೋಕವನ್ನು ನೋಡಿದಾಗ ಮಾತ್ರ ಅದರ ಹಿಂದಿರುವಂಥ ಸಂದೇಶ ನಮಗೆ ಅರ್ಥ ಆಗ್ತದೆ. ಮತ್ತು ಅರ್ಜುನ ಹೇಳ್ತಾನೆ, ಸ್ಥಾನಿ ಹೃಷಿಕೇಶ ತವ ಪ್ರಕೀರ್ತ್ಯ ಜಗತ್ ಪ್ರಹೃಷ್ಯತಿ ಅನುರಜ್ಯತೆ ಚ ರಕ್ಷಾಂಸಿ ಭೀತಾನಿ ದಿಶಾ ದ್ರವಂತಿ ಸರ್ವೇ ಸಮಸ್ಯಂತಿ ಚ ಸಿದ್ಧಸಂಗಾಹ. ಈ ಹಿಂದೆ ಹೇಳಿದಂತೆ ಅರ್ಜುನನಿಗೆ ವಿಶ್ವರೂಪ ದರ್ಶನವಾದಾಗ ಇಡೀ ವಿಶ್ವದಲ್ಲಿ ಅನೇಕ ಮಂದಿ ಜ್ಞಾನಿಗಳಿಗೆ, ದೇವತೆಗಳಿಗೆ ಕೂಡ ಆ ಅಪರೂಪದ ಭಗವಂತನ ರೂಪ ದರ್ಶನ ಆಯಿತು. ಯಾರ್ಯಾರಿಗೆ ಎಲಿಜಿಬಿಲಿಟಿ ಇದೆಯೋ ಎಲ್ಲರೂ ಕೂಡ ಆ ದರ್ಶನವನ್ನು ಕಂಡರು. ಅರ್ಜುನ ಅಂತರಂಗದಲ್ಲಿ ತನಗೆ ಕಾಣುತ್ತಿರುವಂಥ ವಿಚಾರವನ್ನು ಹೇಳ್ತಾ ಇದ್ದಾನೆ. ಇಷ್ಟೇ ಅಲ್ಲದೆ ಬಾಹ್ಯ ವಸ್ತು ಸ್ಥಿತಿ ಕೂಡ ಆತನಿಗೆ ಭಗವಂತನೇ ಕಾಣಿಸ್ತಾ ಇದ್ದಾನೆ. ಅದನ್ನು ಅರ್ಜುನ ಇಲ್ಲಿ ವಿವರಿಸ್ತಾನೆ. ಋಷಿಗಳು, ಜ್ಞಾನಿಗಳು ನಿನ್ನ ಗುಣಗಾನ ಮಾಡ್ತಾ ಇದ್ದಾರೆ, ನಿನ್ನನ್ನು ಕೊಂಡಾಡಿ ರೋಮಾಂಚನಗೊಳ್ತಾ ಇದ್ದಾರೆ. ದುಷ್ಟಶಕ್ತಿಗಳು ನಿನ್ನನ್ನು ಕಂಡು ಹೆದರಿ ಓಡ್ತಾ ಇದ್ದಾರೆ. ಸಾತ್ವಿಕರು, ಸಿದ್ಧರು ಕುಡಿದು ಕುಪ್ಪಳಿಸ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಯುಕ್ತವೇ ಸರಿ. ಆದರೆ ಕಸ್ಮಾಚ್ಚ ತೇನ ನಮೇರನ್ ಮಹಾತ್ಮನ್ ಗರೀಯಸೆ ಬ್ರಾಹ್ಮಣ ಅಪಿ ಆದಿಕರ್ತೆ ಅನಂತದೇವೇಶ ಜಗನ್ನಿವಾಸ ತ್ವಂ ಅಕ್ಷರಂ ಸತ್ ಅಸತ್ ತತ್ಪರಂ ಯತ್ ಅಂತ ಹೇಳ್ತಾನೆ. ನಿನ್ನನ್ನು ತಿಳಿದಿರೋರು ನಿನಗೇನೋ ನಮಸ್ಕಾರ ಮಾಡಿ, ಯಾರು ನಿನಗೆ ಗೊತ್ತಿಲ್ಲವೋ ಅವರು ನಿನಗೆ ನಮಸ್ಕಾರ ಮಾಡದೇ ಇರೋದಕ್ಕೆ ಸಾಧ್ಯವೇ ಇಲ್ಲ. ನೀನು ಪರಿಪೂರ್ಣವಾದಂಥ ಆತ್ಮ. ಈ ಜಗತ್ತಿನ ತಂದೆಯಾದಂಥ ಚತುರ್ಮುಖ ಬ್ರಹ್ಮನಿಗೂ ನೀನೇ ತಂದೆ. ಇಂತಹ ನಿನಗೆ ನಮಸ್ಕರಿಸದೇ ಇರಲಿ ಸಾಧ್ಯವಿಲ್ಲ ಕೃಷ್ಣ. ನೀನು ದೇಶ, ಕಾಲ ಮತ್ತು ಗುಣಗಳಿಂದ ಅನಂತವಾದಂಥವನು. ನೀನು ಎಲ್ಲರ ಒಳಗೂ ಹೊರಗೂ ತುಂಬಿ ನಿಂತಿರುವಂಥವನು. ಜಗನ್ನಿವಾಸ, ನೀನು ನಿರ್ದಿಷ್ಟ ಹಾಗೂ ದೋಷರಹಿತ ಜ್ಞಾನಾನಂದ ಮೂರ್ತಿ, ಅವ್ಯಕ್ತ ಮೂರ್ತಿಯಾದ ನಿನ್ನನ್ನು ಅಸತ್ ಅಂತಂತಾರೆ. ಹೊರಗಣ್ಣಿನಿಂದ ಕಾಣಲಿಕ್ಕಾಗೋದಿಲ್ಲ ಕೃಷ್ಣ. ನೀನು ಅಕ್ಷರಃ, ನೀನು ದೇವೇಶಃ, ನೀನು ಕಾರಣಗಳಿಗೂ ಕಾರಣನಾದವನು, ನೀನು ಜಗತ್ತಿಗೆ ಆಸರೆಯಾದವನು ಅಂತ ವರ್ಣನೆ ಮಾಡ್ತಾನೆ. ತ್ವಂ ಆದಿದೇವಃ ಪುರುಷಃ ಪುರಾಣಃ ತ್ವಂ ಅಸ್ಯ ವಿಶ್ವಸ್ಯ ಪರಂ ನಿಧಾನಂ
ವೇತ್ತಾ ಅಸಿ ವೇದ್ಯಂಚ ಪರಂ ಚ ಧಾಮತ್ವಯಂ ಧಾಮತ್ವಯ ತತಂ ವಿಶ್ವಂ ಅನಂತರೂಪ ಅಂತ ಹೇಳ್ತಾರೆ. ನೀನು ಆದಿದೇವನಾಗಿದ್ದಿ, ಪುರಾಣ ಪುರುಷನಾಗಿದ್ದಿ. ಈ ಜಗತ್ತಿನಲ್ಲಿ ಕೊನೆಯ ಆಸರೆ ನೀನೇ, ಇನ್ಯಾರೂ ಇಲ್ಲ. ಕಾಪಾಡುವವನು ಕೊನೆಯದಾದವನು ಯಾರ್ದು ಅದು ನೀನೇ. ಇನ್ಯಾರೂ ಏನು ಮಾಡಲಿಕ್ಕಾಗದು, ಕೊನೆಗೆ ನೀನೇ ಕಾಪಾಡಬೇಕು. ಎಲ್ಲರೂ ತಿಳಿಬೇಕಾದವನು, ಎಲ್ಲವನ್ನು ತಿಳಿದ ನೀನು, ಎಲ್ಲವನ್ನೂ ಮೀರಿದ ಪರಂಧಾಮ, ಅನಂತ ರೂಪವಾದಂಥ ನೀನು ಇಡೀ ವಿಶ್ವವನ್ನು ವ್ಯಾಪಿಸಿ ನಿಂತಿದ್ದೀಯಾ ಅಂತ ಹೇಳ್ತಾನೆ. ವಾಯು ಯಮಃ ಅಗ್ನಿ ವರುಣ ಶಶಾಂಕ ಪ್ರಜಾಪತಿ ತ್ವಂ ಪ್ರಪಿತಾಮಹ ಚ ನಮಃ ನಮಃ ತೇ ಅಸ್ತು ಸಹಸ್ರಕೃತ್ವಃ ಪುನಃ ಚ ಭೂಯಃ ಅಪಿ ನಮಃ ನಮಃ ತೇ ಅಂತ ಹೇಳ್ತಾರೆ. ಪದ ಬಿಡಿಸಿದಾಗ ಈ ಥರ ಇರ್ತದೆ ಶ್ಲೋಕದಲ್ಲಿ. ಎಲ್ಲವನ್ನೂ ನೇಮಿಸುವುದರಿಂದ ಯಮ, ಯಾರನ್ನ ಎಲ್ಲರನ್ನ ನೇಮನೆ ಮಾಡ್ತಾನೋ ಅವನು ಯಮನಾಗಿದ್ದಾನೆ. ಆಗ ಅಂತಂದರೆ ಚಲನೆ ಇಲ್ಲದ ವಿಶ್ವಕ್ಕೆ ನೀ ಅಂತಂದರೆ ಚಲನೆ ನೀಡುವವನು ಅಂತ ಅರ್ಥ. ಅಗ್ನಿ, ಚಲನೆ ಇಲ್ಲದಕ್ಕೆ ಚಲನೆ ನೀಡುವವನು ಅಗ್ನಿ. ಭಕ್ತರನ್ನು ವರ್ಣ ಮಾಡುವುದರಿಂದ ವರುಣ. ಶಶ ಅಂತಂದರೆ ಮಿಗಿಲಾದಂಥ ಆನಂದದಿಂದ, ಅಂಕ ಅಂತಂದರೆ ಅಂಕಿತನಾದ್ದರಿಂದ ಶಶಾಂಕ. ಪ್ರಜಾ, ಪ್ರಜೆಗಳ ಪತಿ, ಪಾಲಕನಾದ್ದರಿಂದ ಪ್ರಜಾಪತಿ. ನೀನೇ ಜಗದ ಮುತ್ತಜ್ಜ. 1000 ಬಾರಿ ನಿನಗೆ ನಮೋ ನಮೋ ಅಂತ ಮಣಿಸ್ತಾ ಇದ್ದೇನೆ. ಮತ್ತೊಮ್ಮೆ ಮಗದೊಮ್ಮೆ ನಿನಗೆ ವಂದನೆ ವಂದನೆ ಅಂತ ತನ್ನ ಭಕ್ತಿಯನ್ನು ಭಗವಂತನ ಮುಂದೆ ಹೇಳ್ತಾ ಸ್ತೋತ್ರ ಮಾಡ್ತಾ ಇದ್ದಾನೆ. ನೀನೇ ವಾಯು, ನೀನೇ ಯಮ, ನೀನೇ ವರುಣ, ನೀನೇ ಶಶಾಂಕ, ನೀನೇ ಪ್ರಜಾಪತಿ, ನೀನು ಜಗದ ಮುತ್ತಜ್ಜ, ನಿನಗೆ 1000 ಬಾರಿ ವಂದನೆಗಳು ಕೃಷ್ಣ ಅಂತ ನಮಸ್ಕಾರ ಮಾಡ್ತಾ ಇದ್ದಾನೆ ಅರ್ಜುನ. ನಮಃ ಪುರಸ್ತಾತ್ ಅತ ಪೃಷ್ಠತಃ ತೇ ನಮಃ ಅಸ್ತುತೆ ಸರ್ವತಃ ಏವ ಸರ್ವ ಅನಂತವೀರ್ಯ ಅಮಿತವಿಕ್ರಮಃ ತ್ವಂ ಸರ್ವಂ ಸಮಾಶ್ರೋಷಿ ತತಃ ಅಸಿ ಸರ್ವ ಅಂತ ಹೇಳ್ತಾರೆ. ಭಗವಂತನ ವಿಶ್ವರೂಪದಲ್ಲಿ ಆತನ ಮುಂಭಾಗ ಯಾವುದು, ಹಿಂಭಾಗ ಯಾವುದು ಒಂದೂ ಗೊತ್ತಾಗ್ತಾ ಇಲ್ಲ. ಗುರುತಿಸೋದು ತುಂಬ ಕಷ್ಟವಾಗಿದೆ, ಇದು ಅಸಾಧ್ಯ. ಅದಕ್ಕಾಗಿ ಅರ್ಜುನ ಹೇಳ್ತಾನೆ, ನಿನಗೆ ಎದುರದಿಂದ ನಮಸ್ಕಾರ, ನಿನ್ನ ಹಿಂದಿನ ಭಾಗದಿಂದ ನಮಸ್ಕಾರ, ಎಲ್ಲ ಕಡೆ ತುಂಬಿರುವಂಥ ನಿನಗೆ ಎಲ್ಲ ಕಡೆಯಿಂದ ನಮಸ್ಕಾರ. ನೀನು ಅನಂತ ವೀರ್ಯ, ನೀನು ಅಮಿತ ವಿಕ್ರಮ. ಓ ಸರ್ವನೇ, ನಿನಗೆ ನಮಸ್ಕಾರ. ಜಗತ್ತಿನ ಸಮಸ್ತ ಜೀವಜಾತಕ್ಕೆ ಸೃಷ್ಟಿ ಕಾರಣವಾಗಿರುವಂಥ, ಎಲ್ಲ ಕಡೆ ತುಂಬಿರುವಂಥ ಜಗತ್ತಿನ ನಿಯಾಮಕನಾದ ಈ ಅನಂತ ಶಕ್ತಿಗೆ ನಮಸ್ಕಾರ. ಎಲ್ಲನೂ ನೀನೇ. ತನ್ನ ಮನಸ್ಸಿನಲ್ಲಿರುವಂಥ ಭಾವನೆಯನ್ನೆಲ್ಲ ಕೂಡ ಹೊರಗೆ ಹಾಕ್ತಾನೆ ಅರ್ಜುನ. ಮತ್ತು ಈ ಎಲ್ಲೋಡಿ ಈ ಅಧ್ಯಾಯದಲ್ಲಿ ಅನುಭವವೇ ಜಾಸ್ತಿ ಇರುತ್ತೆ, ತಾತ್ವಿಕ ವಿಚಾರ ತುಂಬ ಕಡಿಮೆ ಇರುತ್ತೆ. ನಿಮಗೆ 12ನೇ ಅಧ್ಯಾಯದಿಂದ ಮತ್ತೆ ತಾತ್ವಿಕ ವಿಚಾರ ಮತ್ತೆ ಶುರು ಆಗುತ್ತೆ. ಇದರ ಎಕ್ಸ್ಪ್ಲನೇಷನೇ ಮುಂದೆ ಬರುತ್ತೆ. ಸಖ ಇತಿ ಮತ್ವಾ ಪ್ರಸಭಂ ಯತ್ ಉಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಖೇ ಇತಿ ಅಜಾನತಾ ಮಹಿಮಾನಂ ತವ ಇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ ಯತ್ ಚ ಅವಹಾಸ ಅರ್ಥಂ ಅಸತ್ಕೃತಃ ಅಸಿವಿಹಾರ ಶಯ್ಯಾ ಆಸನ ಭೋಜನೇಶು ಏಕಃ ಅಥವಾ ಅಪಿ ಅಚ್ಯುತ ತತ್ ಸಮಕ್ಷಂ ತಕ್ಷಾಮಯೇ ತ್ವಾಂ ಅಹಂ ಅಪ್ರಮೇಯಂ. ಅರ್ಜುನನಿಗೆ ತಾನು ಹಿಂದೆ ಕೃಷ್ಣನ ಜೊತೆ ಇದ್ದಾಗ ನಡೆದುಕೊಂಡಂಥ ಕೆಲವಿನ ವಿಧಾನಗಳನ್ನು ಅದನ್ನು ಕಂಡು ಪಶ್ಚಾತ್ತಾಪ ಆಗುತ್ತೆ. ಕೃಷ್ಣ ಜಗತ್ತಿನ ಮೂಲಶಕ್ತಿ ಎನ್ನುವಂಥ ಕಲ್ಪನೆ ಇಲ್ಲದೆ ತಾನು ನಡೆದುಕೊಂಡಂಥ ರೀತಿ ಬಗ್ಗೆ ಆ ಕೃಷ್ಣನಲ್ಲಿ ಕ್ಷಮೆ ಕೇಳ್ತಾನೆ. ತಿಳಿದಿದೆಯೋ ಬೇಜವಾಬ್ದಾರಿಯಿಂದಲೋ ಅಥವಾ ಪ್ರೀತಿಯಿಂದಲೋ ಮಾಡಿದಂಥ ತಪ್ಪುಗಳನ್ನು ಕ್ಷಮಿಸು ಅಂತ ಆತ ಭಗವಂತನಲ್ಲಿ ಬೇಡಿಕೊಳ್ತಾನೆ. ಇಲ್ಲಿ ಬಂದಿರುವಂಥ ಏಕ ಎನ್ನುವ ಪದಕ್ಕೆ ವಿಶೇಷ ಅರ್ಥ ಇದೆ. ಏಕಃ ಅಂತಂದರೆ ಸರ್ವೋತ್ತಮ,
ಮತ್ತು ಸರ್ವಕರ್ತ ಏಷ ಏವ ಕರೋತೀತಿ ಏಕಃ. ಸರ್ವಕರ್ತ ಸರ್ವೋತ್ತಮನಾದ ನಿನ್ನನ್ನು ಪರಿಹಾಸ್ಯ ಮಾಡಿ ಸಲಿಗೆಯಿಂದ ಮಾತಾಡಿದೆ. ನೀನು ಅಚ್ಯುತಃ, ನಿನ್ನ ಸಾಮರ್ಥ್ಯ ಗುಣ ದೇಹದಲ್ಲಿ ಚ್ಯುತಿನೇ ಇಲ್ಲ. ಚ್ಯುತವಾದಂಥ ನನ್ನ ಬುದ್ಧಿಯಿಂದ ಇದನ್ನು ನಾನು ಗ್ರಹಿಸಲಿಲ್ಲ ಕೃಷ್ಣ. ನಾನು ಈ ರೀತಿ ನಡ್ಕೊಳ್ಬಾರ್ದಾಗಿತ್ತು. ನಾನು ಪರಿಹಾಸ್ಯ ಮಾಡಿಬಿಟ್ಟೆ, ಎಷ್ಟೋ ಸಲ ಬೈದೆ. ನಾನು ಮಾಡಿರುವಂಥ ಅಪರಾಧವಕ್ಕೆ ನಿನ್ನ ಬಳಿ ಕ್ಷಮೆ ಬೇಡ್ತಾ ಇದ್ದೇನೆ. ನೀನು ಅಪ್ರಮೇಯ, ಕಾಲ ದೇಶಗಳಿಂದ ವ್ಯಾಪ್ತನಾದಂಥ ನೀನು ನಮ್ಮ ಅರಿವಿಗೆ ಸಿಗದವನು. ಈಗ ನನಗೆ ನನ್ನ ತಪ್ಪಿನ ಅರಿವು ಆಗ್ತಾ ಇದೆ. ಅಜ್ಞಾನದಿಂದ ತಪ್ಪು ಮಾಡಿದ್ದೆ. ಇದನ್ನು ಈಗ ನನಗೆ ಅದು ತಿಳುವಳಿಕೆ ಬಂತು ಅಂತಂಬುದು ಅರ್ಜುನನ ಮಾತು. ಪಿತಾ ಅಸಿ ಲೋಕಸ್ಯ ಚರ ಅಚರಸ್ಯ ತ್ವಂ ಅಸ್ಯ ಪೂಜ್ಯಃ ಚ ಗುರುಃ ಗರೀಯಾನ್ ನತ್ವತ್ ನಮಃ ಅಸ್ತಿ ಅಭ್ಯಧಿಕಃ ಕುತಃ ಅನ್ಯಃ ಲೋಕತ್ರಯೇ ಅಪಿ ಅಪ್ರತಿಮ ಪ್ರಭಾವ ಅಂತ ಹೇಳ್ತಾರೆ. ಎಲ್ಲರನ್ನೂ ಸೃಷ್ಟಿಸಿದವ, ಎಲ್ಲರನ್ನೂ ಪಾಲಿಸುವ ನೀನು ಜಗತ್ತಿನ ತಂದೆ, ಜಗತ್ತಿಗೆ ಗುರುವಾದ ನಿನ್ನನ್ನು ನಾನು ತೀರಾ ಸಲಿಗೆಯಿಂದ ಕಂಡೆ. ನಿನಗೆ ಸಾಟಿಯಾದವರು ಇನ್ನೊಬ್ಬರಿಲ್ಲ ಕೃಷ್ಣ. ನಿನ್ನನ್ನು ಹೋಲಿಸುವಂಥ ಇನ್ನೊಂದು ದೃಷ್ಟಾಂತವಿಲ್ಲ. ಇಡೀ ಜಗತ್ತಿನಲ್ಲಿ ನಿನ್ನನ್ನು ಮೀರಿಸುವಂಥ ಇನ್ನೊಂದು ಶಕ್ತಿ ಇಲ್ಲ. ಇಲ್ಲಿ 3 ಲೋಕಗಳು ಅಂತಂದರೆ ಭೂಮಿಯಿಂದ ಕೆಳಗಿರುವಂಥ ಲೋಕಗಳು ಒಂದು ಗುಂಪು, ಭೂಲೋಕ ಮತ್ತೊಂದು, ಭೂಮಿಯಿಂದ ಮೇಲಿರುವಂಥ ಲೋಕಗಳೊಂದು ಗುಂಪು. ಇದನ್ನು 3 ಲೋಕಗಳು ಅಂತಂತಾರೆ. ಭಾಳ ಜನ 14 ಲೋಕ ಅಂತಾರೆ, ಮತ್ತು 3 ಅಂತಾರೆ. ಅಂದರೆ ಭೂಮಿ ಜೊತೆ ಕೆಳಗಿರುವಂಥ ಲೋಕಗಳ ಗುಂಪು, ಮೇಲಿರುವಂಥ ಲೋಕಗಳ ಗುಂಪು. ಅದಕ್ಕೆ 3 ಲೋಕ ಅಂತ ಹೆಸರು. ನೀನು ಎಲ್ಲ ಕಾರಣಗಳಿಗೆ ಕಾರಣ, ನಿನಗಿಂತ ಮಿಗಿಲಿ ಇನ್ನೇನಿದೆ ಅಂತಂಬೋದು ಅರ್ಜುನ ಹೇಳ್ತಾನೆ. ತಸ್ಮಾತ್ ಪ್ರಣಮ್ಯ ಪ್ರಣಿಧಾಯ ಕಾಯಂ ಪ್ರಸಾದಯೇ ತ್ವಾಂ ಅಹಂ ಈಶಂ ಈಡ್ಯಂ ಪಿತಾ ಇವ ಪುತ್ರಸ್ಯ ಸಖಾ ಇವ ಸಖ್ಯುಃ ಪ್ರಿಯಃ ಪ್ರಿಯಾಯಾಃ ಅರ್ಹಸಿ ದೇವನೋಢುಂ ಅಂತ ಹೇಳ್ತಾರೆ. ನಿನ್ನೆದುರು ನಿಲ್ಲಲಾಗ್ತಾ ಇಲ್ಲ ಕೃಷ್ಣ. ಮೈಚೆಲ್ಲಿ ಹೊರಳಾಡಬೇಕು ಅಂತ ಅನಿಸ್ತಾ ಇದೆ. ಎಲ್ಲರಿಂದ ಸ್ತುತನಾದ ನಿನ್ನಲ್ಲಿ ನಾನು ಬೇಡಿಕೊಳ್ತಾ ಇದ್ದೇನೆ. ಮಗ ಮಾಡಿದ ತಪ್ಪನ್ನು ತಂದೆ ಹೇಗೆ ಕ್ಷಮಿಸ್ತಾನೋ, ಗೆಳೆಯನ ಮಾಡಿದಂಥ ತಪ್ಪನ್ನು ಹೇಗೆ ಕ್ಷಮಿಸ್ತಾನೋ, ಜಗತ್ತಿನ ತಂದೆಯಾದಂಥ ನೀನು, ಜಗತ್ತಿನ ಎಲ್ಲರ ಅಂತಃಕರಣದ ಮಿತ್ರನಾದಂಥ ನೀನು ನನ್ನನ್ನು ಕ್ಷಮಿಸು ಅಂತ ಮನಸ್ಫೂರ್ತಿಯಾಗಿ ಭಗವಂತನನ್ನು ಅರ್ಜುನ ಕೇಳಿಕೊಳ್ತಾನೆ. ಅದೃಷ್ಟಪೂರ್ವಂ ಹೃಷಿತಃ ಅಸ್ಮಿ ದೃಷ್ಟ್ವಾ ಭಯೇನ ಚ ಪ್ರವ್ಯದಿತಂ ಮನಃ ಮೇ ತತ್ಏವ ಮೇ ದರ್ಶಯ ದೇವರೂಪಂ ಪ್ರಸೀದ ದೇವೇಶ ಜಗನ್ನಿವಾಸ. ಎಂದೂ ಕಾಣದ ಈ ನಿನ್ನ ಅದ್ಭುತ ರೂಪವನ್ನು ಕಂಡು ಖುಷಿಪಟ್ಟಿದ್ದೇನೆ. ಆದರೆ ಇಡೀ ಜಗತ್ತನ್ನು ಸಂಹಾರ ಮಾಡುವಂಥ ನಿನ್ನ ಉಗ್ರ ರೂಪವನ್ನು ಕಂಡು ಭಯ ಆಗ್ತಾ ಇದೆ. ಒಂದು ಕಡೆ ಆನಂದ ಮತ್ತು ಇನ್ನೊಂದು ಕಡೆ ದುಃಖ, ಭಯ. ಇದರಿಂದ ನಾನು ಕಂಗಾಲಾಗಿದ್ದೇನೆ. ಅದಕ್ಕೆ ಆ ನಿನ್ನ ಕೃಷ್ಣ ರೂಪವನ್ನೇ ತೋರಿಸು, ನನಗೆ ಈ ವಿಶ್ವರೂಪ ಬೇಡ, ಭಯ ಆಗ್ತಾ ಇದೆ ಅಂತಂಬ ಧ್ವನಿಯಲ್ಲಿ ಅರ್ಜುನ ಕೇಳ್ತಾನೆ. ಕಿರೀಟಿನಂ ಗದಿನಂ ಚಕ್ರಹಸ್ತಂ ಇಚ್ಛಾಮಿ ತ್ವಾಂ ದೃಷ್ಟುಂ ಅಹಂ ತದಾ ಏವ ತೇನ ಏವ ರೂಪೇಣ ಚತುಃ ಭುಜೇನ ಸಹಸ್ರಬಾಹೋ ಭವ ವಿಶ್ವಮೂರ್ತೆ. ನೀನು ಹಿಂದೆ ಕಾಣಿಸಿಕೊಂಡಂತೆ ಚತುರ್ಭುಜನಾಗಿ ಕಿರೀಟ ಧರಿಸಿದಂಥ ಗದ, ಚಕ್ರ ಹಿಡಿದಿರುವಂಥ ನಿನ್ನ ರೂಪವನ್ನು ತೋರು ಅಂತ ಅರ್ಜುನ ಸಹಸ್ರ ತೋಳಿನ ವಿಶ್ವರೂಪನಲ್ಲಿ ಭಗವಂತನಲ್ಲಿ ಕೈ ಜೋಡಿಸಿ ಬೇಡಿಕೊಡ್ತಾ ಇದ್ದಾನೆ. ಇಲ್ಲಿ ಅರ್ಜುನ ಕೃಷ್ಣನಲ್ಲಿ ನಿನ್ನ ಚತುರ್ಭುಜ ರೂಪವನ್ನು ತೋರಿಸು ಸಾಕು. ಕೃಷ್ಣ ತನ್ನ ಅಂತರಂಗದ ಭಕ್ತರಿಗೆ ತನ್ನ ಚತುರ್ಭುಜ ರೂಪವನ್ನು ತೋರಿದ್ದು ಇದನ್ನು ಅರ್ಜುನ ಕೂಡ ನೋಡಿದ್ದಾನೆ. ಭಾಗವತದಲ್ಲಿ ಕೂಡ ಬಾಲಕನಾಗಿದ್ದಾಗ ಕೃಷ್ಣ ತನ್ನ ಚತುರ್ಭುಜ ರೂಪವನ್ನು ತೋರಿದ್ದ ಎನ್ನುವುದು ಹೇಳ್ತಾರೆ. ತಮದ್ಭುತಂ ಬಾಲಕಮಂಬುಜೇಕ್ಷಣಂ ಚತುರ್ಭುಜಂ ಶಂಖಗದಾದ್ಯುಜಾಯುಧಂ ಶ್ರೀವತ್ಸಲಕ್ಷ್ಮ್ಯಂ ಕಲಶೋ ಕೌಸ್ತುಭಂ
ಪೀತಾಂಬರಂ ಸಾಂದ್ರ ಪಯೋಧ ಸೌಭಗಂ ಅಂತ ಹೇಳ್ತಾರೆ. ಇದು ಭಾಗವತದಲ್ಲಿ ಬರುತ್ತೆ. ಸಾಮಾನ್ಯರು ಕಾಣದಂಥ ಭಗವಂತನ ಚತುರ್ಭುಜ ರೂಪವನ್ನು ಕೃಷ್ಣ ಕೆಲವರಿಗೆ ತೋರಿದ್ದ ಎನ್ನುವುದನ್ನು ಈ ಶ್ಲೋಕ ದೃಢಪಡಿಸುತ್ತೆ. ಇಲ್ಲಿ ಅರ್ಜುನ ಭಗವಂತನಲ್ಲಿ ಆತನ ವಿಶ್ವರೂಪ ದರ್ಶನವನ್ನು ಕೊನೆಗೊಳಿಸಿ ತನಗೆ ಚತುರ್ಭುಜ ರೂಪವನ್ನು ತೋರಿಸುವಂಥ ಅರ್ಜುನ ಬೇಡಿಕೊಳ್ತಾನೆ. ಇಲ್ಲಿ ನಾವು ತಿಳಿಬೇಕಾದೇನಂತಂದರೆ, ಭಗವಂತನ ವಿಶ್ವರೂಪದ ಉಪಾಸನೆ ಸಾಮಾನ್ಯರಾದಂಥ ನಮಗೆ ಸಾಧ್ಯ. ಆತನ ವಿಶ್ವರೂಪ ಮಹಾಜ್ಞಾನಿಯಾದಂಥ ಅರ್ಜುನನಿಂದನೇ ನೋಡಿ ತಟ್ಕೊಳ್ಳಿಕ್ಕಾಗಲಿಲ್ಲ. ಹಾಗಿರುವಾಗ ನಾವು ಅದನ್ನು ನಮ್ಮ ಧ್ಯಾನದಲ್ಲಿ ಜೀರ್ಣಿಸಿಕೊಳ್ಳೋದು ಸಾಧ್ಯವೇ ಇಲ್ಲ. ಈ ಕಾರಣಕ್ಕಾಗಿ ಧ್ಯಾನದಲ್ಲಿ ಭಗವಂತನ ವಿಶ್ವರೂಪವನ್ನು ಉಪಾಸನೆ ಮಾಡೋದಕ್ಕಿಂತ ಭಗವಂತನ ವಿಶ್ವಶಕ್ತಿಯ ಎಚ್ಚರದಿಂದ ಆತನ ಅವತಾರ ರೂಪದಲ್ಲಿ ಆತನನ್ನು ಉಪಾಸನೆ ಮಾಡೋದು ಶ್ರೇಯಸ್ಕರ. ಯಾವುದಾದ್ರೂ ಅವತಾರ. ಅರ್ಜುನನ ಈ ಬೇಡಿಕೆಯನ್ನು ಕೃಷ್ಣ ಹೇಗೆ ಪುರಸ್ಕರಿಸ್ತಾನೆ ಅದನ್ನು ಮುಂದಿನ ಶ್ಲೋಕ ಹೇಳುತ್ತೆ. ಭಗವಾನುವಾಚ ಮಯಾ ಪ್ರಸನ್ನೇನ ತವ ಅರ್ಜುನಂ ಇದಂ ರೂಪಂ ಪರಂ ದರ್ಶಿತಂ ಆತ್ಮಯೋಗಾತ್ ತೇಜಃ ಮಯಂ ವಿಶ್ವಂ ಅನಂತಂ ಆದ್ಯಂ ಯತ್ ಮೇ ತ್ವತ್ ಅನ್ಯೇನ ದೃಷ್ಟಪೂರ್ವಂ ಅಂತ ಹೇಳ್ತಾರೆ. ಭಗವಂತನ ಸಂಹಾರ ರೂಪವನ್ನು ಕಂಡು ಭಯಗ್ರಸ್ತನಾಗಿರುವಂಥ ಅರ್ಜುನನ ಕೃಷ್ಣ ಸಂತೈಸ್ತಾನೆ. ಕೃಷ್ಣ ಹೇಳ್ತಾನೆ, ನಾನು ನಿನಗೆ ವಿಶ್ವರೂಪ ತೋರಿದ್ದು ನಿನ್ನ ಭಕ್ತಿಗೆ ಪ್ರಸನ್ನನಾಗಿಯೇ ಹೊರತು ನಿನ್ನ ಹೆದರಿಸೋದಕ್ಕೋಸ್ಕರ ಅಲ್ಲ. ಕೃಷ್ಣ ತನ್ನ ಅವತಾರವನ್ನು ಅನೇಕ ಬಾರಿ ತನ್ನ ವಿಶ್ವರೂಪ ದರ್ಶನ ತೋರಿದ್ದ. ಯಶೋಧಿ ಮಣ್ಣು ತಿಂದಂಥ ಕೃಷ್ಣನ ಬಾಯಿಯನ್ನು ತೋರಿ ತೆರೆಯುವಾಗ ಆವಾಗೂ ತೋರಿದ್ದ. ಅಲ್ಲಿ ಆಕೆಗೆ ತನ್ನ ಬಾಯಿಯಲ್ಲಿ ವಿಶ್ವರೂಪ ದರ್ಶನ ಮಾಡಿಸಿದ್ದ. ಇನ್ನೊಮ್ಮೆ ಹಾಲು ಕುಡಿದು ಆಕಳಿಸಿದಂಥ ಪುಟ್ಟ ಕೃಷ್ಣನ ಬಾಯಿಯಲ್ಲಿ ಯಶೋಧೆ ಭಗವಂತನ ವಿಶ್ವರೂಪ ದರ್ಶನ ಮಾಡಿದ್ಲು. ಸಂಧಾನಕ್ಕಾಗಿ ಧೃತರಾಷ್ಟ್ರನ ಸಭೆಗೆ ಬಂದಾಗ ಕೃಷ್ಣನನ್ನು ದುರ್ಯೋಧನ ಬಂಧಿಸೋದಕ್ಕೆ ಪ್ರಯತ್ನಿಸಿದಾಗ ಅಲ್ಲಿ ಕೃಷ್ಣ ತನ್ನ ವಿಶೇಷ ರೂಪವನ್ನು ತೋರಿದ್ದ. ಅಷ್ಟೇ ಅಲ್ಲದೆ ಗರ್ಗಾಚಾರ್ಯರಿಗೆ, ಉದಂಕ ಮುನಿಗೆ ಕೂಡ ಕೃಷ್ಣನ ವಿಶ್ವರೂಪ ದರ್ಶನ ಆಯಿತು. ಆದರೆ ಇಲ್ಲಿ ಅರ್ಜುನನಿಗೆ ಕೃಷ್ಣ ತೋರಿಸಿದ್ದು ವಿಶ್ವರೂಪ ಎಲ್ಲಕ್ಕಿಂತ ಅಪರಿಮಿತವಾದಂಥ ರೂಪ. ಭೂಲೋಕದಲ್ಲಿ ಯಾರೂ ಈ ಮೊದಲು ಹೀಗೆ ಕಂಡಿದ್ದಿಲ್ಲ ಅಂತ ಹೇಳಿ ಕೃಷ್ಣನೇ ಹೇಳ್ತಾನೆ. ಭಗವಂತನ ವಿಶ್ವರೂಪ ಅದೊಂದು ಬೆಳಕಿನ ಪುಂಜ, ಅದು ಗುಣಗಳ ಸಾಗರ. ಅನಂತವಾದಂಥ ವಿಶ್ವರೂಪ ದರ್ಶನವನ್ನು ಅರ್ಜುನ ಪಡೆದ ಅಂತಂಬುದು ಹೇಳ್ತಾರೆ. ಆಮೇಲೆ ನ ವೇದ ಯಜ್ಞ ಅಧ್ಯಯನೈ ನ ದಾನೈ ನ ಚ ಕ್ರಿಯಾಭಿ ನ ತಪೋಭಿ ಉಗ್ರೈ ಏವಂ ರೂಪಂ ಶಕ್ಯ ಅಹಂ ನೃಲೋಕೆ ದ್ರಷ್ಟುಂ ತ್ವತ್ ಅನ್ಯೇನ ಕುರುಪ್ರವೀರ. ಭಗವಂತನ ಪ್ರೀತಿ ಪಾತ್ರರಾಗಿ ಯಾರು ಆತನ ವಿಶ್ವರೂಪ ದರ್ಶನ ಪಡಿತಾರೆ ಅಂತಂಬುದನ್ನು ಇಲ್ಲಿ ವರ್ಣನೆ ಮಾಡ್ತಾರೆ. ಆತನ ಪ್ರೀತಿ ಪಾತ್ರರಾಗದೆ ವಿಶ್ವರೂಪ ದರ್ಶನ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಹೇಳ್ತಾರೆ, ಮುಖ್ಯವಾದಂಥ ವಿಚಾರ, ಇದು ಎಲ್ಲರೂ ಅರ್ಥ ಮಾಡಿಕೊಡ್ಬೇಕು. ವೇದಾಧ್ಯಯನದಿಂದ ಆಗಲಿ, ಯಜ್ಞದಿಂದ ಆಗಲಿ, ದಾನದಿಂದ ಆಗಲಿ ಇತ್ಯಾದಿ ಕರ್ಮದಿಂದ ಸರ್ವೋತ್ತಮನಾದ ಸರ್ವವಿಲಕ್ಷಣನಾದ ಭಗವಂತನ ವಿಶ್ವರೂಪ ದರ್ಶನ ಪಡೆಯೋದು ಸಾಧ್ಯವಿಲ್ಲ ಅಂತ ಲೈನ್ ಮಾಡ್ಕೊಳ್ಳಿ. ನಾನು ಇಷ್ಟು ವೇದಗಳನ್ನ ಅಧ್ಯಯನ ಮಾಡಿದ್ದೇನೆ, ಇಷ್ಟು ಯಾಗಗಳ ಯಜ್ಞಗಳನ್ನ ಮಾಡಿದ್ದೇನೆ, ಇಂತಹ ದಾನಗಳನ್ನ ಮಾಡಿದ್ದೇನೆ, ಉತ್ತಮವಾದಂಥ ಕರ್ಮಗಳನ್ನ ಮಾಡಿದ್ದೇನೆ, ಈ ರೀತಿ ಯಾವುದು ಮಾಡಿದರೂ ಕೂಡ ವಿಶ್ವರೂಪ ದರ್ಶನ ಪಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಹ ನನ್ನ ರೂಪವನ್ನು ಕರ್ಮನಿಷ್ಠನಾದ ಕುರುಪ್ರವೀರ ಅಂದರೆ ಕರ್ಮನಿಷ್ಠ ಅಂತ ನೀನು ಕಂಡಿದ್ದೀಯ ಅಂತ ಕೃಷ್ಣ ಹೇಳ್ತಾನೆ. ಆಮೇಲೆ ಮಾತೆ ವ್ಯಥಾ ಮಾಚ ವಿಮೂಢಭಾವ ದೃಷ್ಟ್ವಾ ರೂಪಂ ಘೋರಂ ಈದೃಕ್ ಮಮ ಇದಂ ವ್ಯಪೇತಭೀಃ ಪ್ರೀತ ಮನಃ ಪುನಃ ತ್ವಂ ತತ್ ಏವ ಮೇ ರೂಪಂ ಇದಂ ಪ್ರವಶ್ಯ ಅಂತ ಹೇಳ್ತಾನೆ. ಅಂದರೆ ಶತ್ರು ಸಂಹಾರಕವಾದಂಥ ನನ್ನ ಈ ರೂಪವನ್ನು ಕಂಡು ಗಾಬರಿ ಆಗಬೇಡ, ನಿನ್ನೆಲ್ಲ ಭಯವನ್ನು ಬಿಟ್ಟು ನೋಡು, ನಿನಗಿಷ್ಟವಾದಂಥ ನನ್ನ ಚತುರ್ಭುಜ ರೂಪವನ್ನು ನೀನು ಕಾಣ್ತೀಯ ಅಂತ ಹೇಳ್ತಾನೆ ಕೃಷ್ಣ.
ಆಮೇಲೆ ಸಂಜಯ ಹೇಳ್ತಾನೆ, ಇತ್ಯರ್ಜುನಂ ವಾಸುದೇವಸ್ತಥೋಕ್ತ್ವಾ ಸ್ವಕಂ ರೂಪಂ ದರ್ಶಯ ಮಾಸಭೂಯಃ ಅಶ್ವಾಸಯಾಂ ಆಸ ಚ ಭೀತಂ ಏನಂ ಭೂತ್ವಾ ಪುನಃ ಸೌಮ್ಯವಪು ಮಹಾತ್ಮ ಅಂತ ಹೇಳ್ತಾರೆ. ಈ ಶ್ಲೋಕದಲ್ಲಿ ಸಂಜಯ ಭಗವಂತನನ್ನು ವಾಸುದೇವ ಅಂತ ಸಂಬೋಧನೆ ಮಾಡ್ತಾನೆ. ಭಗವಂತನ ಈ ನಾಮಕ್ಕೆ ಅನೇಕ ಅರ್ಥಗಳಿದೆ. ವಾಸು ಪ್ಲಸ್ ದೇವ, ವಾಸುದೇವ. ಭಗವಂತ ವಾಸು, ಅದಕ್ಕೆ ತನ್ನನ್ನು ತಾನು ಮುಚ್ಚಿಕೊಂಡವನು ಅಂತ ಅರ್ಥ. ಯಾವಾಗ ನಾವು ಸಂಸಾರ ಬಂಧನದಿಂದ 15 ಬೇಲಿಗಳನ್ನು ದಾಟಿ ಸಮಾಧಿ ಸ್ಥಿತಿಯಿಂದ ಆಳಕ್ಕಿಳಿದು 16ನೇ ಜೀವಸ್ವರೂಪವನ್ನು ಕಾಣ್ತೀವೋ ಆಗ ಭಗವಂತನ ಸಾಕ್ಷಾತ್ಕಾರ ಆಗತ್ತೆ. ಇದನ್ನು ಮೋಕ್ಷಧರ್ಮ ಪರ್ವದಲ್ಲಿ ಕೂಡ ನಾವು ಹೇಳಿದ್ದೇವೆ ಬೇಲಿಗಳ ಬಗ್ಗೆ. ಮತ್ತೆ ಮುಂದೆ 12ನೇ ಅಧ್ಯಾಯದಲ್ಲಿ ಮತ್ತೆ ಬರುತ್ತೆ, ಆಗ ಮತ್ತೆ ಅದರ ಬಗ್ಗೆ ಉಲ್ಲೇಖನೆ ಮಾಡೋಣ. ಈ ಸ್ಥಿತಿಯಲ್ಲಿ ಮುಚ್ಚಿಕೊಂಡಂಥ ಭಗವಂತ ದೇವನಾಗಿ ತೆರೆದುಕೊಳ್ತಾನೆ. ಭಗವಂತನನ್ನು ಕಾಣಬೇಕಾದರೆ ಮೊದಲು ನಾವು ನಮ್ಮನ್ನು ಕಾಣಬೇಕು. ನಮ್ಮ ಅರಿವೇ ನಮಗಿಲ್ಲದೇ ಇದ್ದಾಗ ಭಗವಂತನನ್ನು ಕಾಣೋದು ಅಸಾಧ್ಯ. ಮೊದಲು ಆತ್ಮ ಸಾಕ್ಷಾತ್ಕಾರ, ಆಮೇಲೆ ಬ್ರಹ್ಮ ಸಾಕ್ಷಾತ್ಕಾರ. ನಮಗೇನು ನಾವ್ಯಾರು ಅಂತಲೇ ನಮಗೆ ಗೊತ್ತಿಲ್ಲದೆ ಭಗವಂತನನ್ನು ಸಾಕ್ಷಾತ್ಕರಿಸ್ಕೊಳ್ಳೋದು ಕಷ್ಟ, ಅಸಾಧ್ಯ ಅಂತ ಹೇಳ್ತಾರೆ. ನಾವು ನಮ್ಮ ಜೀವಸ್ವರೂಪವನ್ನು ಕಂಡಾಗ ಅದರೊಳಗಿಂದ ಸಾಕ್ಷಾತ್ಕಾರ ಆಗ್ತಾನೆ ಭಗವಂತ. ನಾವು ನಮ್ಮ ಪಂಚಕೋಶಗಳು, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ವಿಜ್ಞಾನಮಯ ಕೋಶ, ಮನೋಮಯ ಕೋಶ ಹಾಗೂ ಆನಂದಮಯ ಕೋಶ, ಈ ಪರದೆಯಲ್ಲಿದ್ದಾಗ ವಾಸುವಾಗಿ ಪರದೆಯಿಂದ ಆಚೆಗೆ ಬಂದು ಜೀವಸ್ವರೂಪವನ್ನು ಕಂಡಾಗ ದೇವನಾಗಿ ದರ್ಶನ ಕೊಡುವಂಥ ಭಗವಂತ ವಾಸುದೇವ ಅಂತ ಹೇಳ್ತಾರೆ. ಮತ್ತೆ ಅರ್ಜುನ ಉವಾಚ ದೃಷ್ಟ್ವಾ ಇದಂ ಮಾನುಷಂ ರೂಪಂ ತವ ಸೌಮ್ಯಂ ಜನಾರ್ದನ ಇದಾನೀಂ ಅಸ್ಮಿ ಸಂವೃತ್ತಃ ಸಚೇತಾಃ ಪ್ರಕೃತಿಂ ಗತಃ ಅಂತ ಹೇಳ್ತಾರೆ. ಇಲ್ಲಿ ಅರ್ಜುನ ಭಗವಂತನನ್ನು ಜನಾರ್ದನ ಅಂತ ಸಂಬೋಧನೆ ಮಾಡ್ತಾನೆ. ಜನ ಪ್ಲಸ್ ಅರ್ಧನ, ಜನಾರ್ದನ. ಇಲ್ಲಿ ಅರ್ಧನ ಅಂತಂದರೆ ಕೊನೆಗೊಳಿಸುವವನು ಅಂತ ಅರ್ಥ. ಈ ಕೊನೆಗೊಳಿಸುವನು ಅಂತ ಅರ್ಥ ಕೊಡುತ್ತೆ. ಜನ ಅನ್ನೋ ಪದಕ್ಕೆ ಅನೇಕ ಅರ್ಥಗಳಿವೆ. ಜನ ಅಂತಂದರೆ ದುರ್ಜನ ಅಂತ ಕೂಡ ಬರುತ್ತೆ. ಜನಾರ್ದನ ಅಂತಂದರೆ ದುರ್ಜನ ನಾಶಕ. ಜನ ಅಂದರೆ ಜನರು, ಜನನ ಉಳ್ಳವರು ಅಂತ ಅರ್ಥ. ಜನಾರ್ದನ ಅಂತಂದರೆ ಜನನ ಮುಕ್ತಗೊಳಿಸುವವನು ಅಂತ ಅರ್ಥ ಬರ್ತದೆ. ಮುಕ್ತಿಪ್ರದಾಯಕ ಅಂತ ಅರ್ಥ. ಸೊ ದುರ್ಜನನ ಸಂಹಾರಕ್ಕೆ ನಿಂತಿರುವಂಥ ನಿನ್ನ ಆ ರೂಪವನ್ನು ಕಂಡು ನಾನು ಭಯಗೊಂಡಿದ್ದೇನೆ ಕೃಷ್ಣ. ಭಕ್ತರ ಕರೆಗೆ ಒಗ್ಗೊಟ್ಟು ತನ್ನ ಭಕ್ತರಿಗೆ ಮೋಕ್ಷವನ್ನು ಕರುಣಿಸುವಂಥ ನಿನ್ನ ಈ ಸೌಮ್ಯ ರೂಪವನ್ನು ಕಂಡು ನಾನು ಚೇತರಿಸಿಕೊಂಡೆ ಎನ್ನುವಂಥ ಭಾವ ಈ ಸಂಬೋಧನೆಯಲ್ಲಿ ಇದೆ. ಆಮೇಲೆ ಭಗವಂತ ಹೇಳ್ತಾನೆ, ಭಗವಾನುವಾಚ ಸುದುರ್ದರ್ಶಂ ಇದಂ ರೂಪಂ ದೃಷ್ಟ್ವಾನ್ ಅಸಿ ಯತ್ ಮಮ ದೇವಾಃ ಅಪಿ ಅಸ್ಯ ರೂಪಸ್ಯ ನಿತ್ಯಂ ದರ್ಶನ ಕಾಂಚಿಣಃ ನ ಅಹಂ ವೇದೈಃ ನ ತಪಸಾ ನ ದಾನೇನ ನ ಚ ಯುಜ್ಯತಾ ಶಕ್ಯಂ ಏವಂ ವಿದಃ ದೃಷ್ಟುಂ ದೃಷ್ಟವಾನ್ ಅಸಿ ಮಾಂ ಯಥಾ ಅಂತ ಹೇಳ್ತಾರೆ. ಭಗವಂತ ಅರ್ಜುನನಿಗೆ ಕಾಣಿಸಿದಂಥ ತನ್ನ ಅಪೂರ್ವವಾದಂಥ ರೂಪ ಬಹಳ ದುರ್ಲಭ ರೂಪ. ಇಂಥ ಅಪೂರ್ವ ರೂಪವನ್ನು ಕಾಣೋದಕ್ಕೆ ದೇವತೆಗಳು ಕೂಡ ಆಸೆಯಿಂದ ಅನುಗಾರದಿಂದ ಕಾಯ್ತಾ ಇದ್ದಾರೆ. ಕೃಷ್ಣ ಇಲ್ಲಿ ಮತ್ತೆ ಒತ್ತು ಕೊಟ್ಟು ಹೇಳ್ತಾನೆ, ಹಿಂದೆ ಹೇಳಿದಂಥ ವಿಚಾರವನ್ನೇ ಮರಳಿ ಹೇಳ್ತಾನೆ. ಸ್ವಸಾಮರ್ಥ್ಯದಿಂದ ಅಂದರೆ ವೇದಾಧ್ಯಯನ, ಯಜ್ಞ, ದಾನ, ತಪಸ್ಸು ಇತ್ಯಾದಿ ಕರ್ಮಗಳು ಮಾಡುವಂಥ ಮುಖೇನ ನನ್ನ ಈ ವಿಶಿಷ್ಟ ರೂಪವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಮತ್ತು ಭಕ್ತ್ಯಾ ತು ಅನನ್ಯಯಾ ಶಕ್ಯ ಅಹಂ ಏವಂ ವಿದಃ ಅರ್ಜುನ ಜ್ಞಾತುಂ ದೃಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂತಪ. ಭಗವಂತನನ್ನು ಕಾಣಬೇಕಾದರೆ ಇರುವಂಥ ಮೂಲ ಮಂತ್ರ ಭಕ್ತಿ. ಏಕನಿಷ್ಠೆಯಿಂದ ಭಗವಂತನನ್ನು ಅನನ್ಯವಾಗಿ ಭಕ್ತಿಯಿಂದ ಮಾಡುವುದರಿಂದ ಆತನನ್ನು ಸೇರಲಿ ಸಾಧ್ಯಕ್ಕಾಗತ್ತೆ. ದಾನಗಳಿಂದ, ತಪಸ್ಸಿಂದ, ಯಜ್ಞಗಳಿಂದ ಸಾಧ್ಯ ಆಗೋದಿಲ್ಲ. ಭಕ್ತಿ ತುಂಬ ಪ್ರಧಾನ.
ಎಲ್ಲರಿಗೂ ಮಿಗಿಲಾದಂಥ ಭಗವಂತ ಭಕ್ತರ ಪರಾಧೀನ ಅಂತ ಹೇಳ್ತಾರೆ. ಮತ್ತು ಕೊನೆ ಶ್ಲೋಕ ಇದು ಕೇವಲ ಅನುಭವದ ಮಾತುಗಳೇ ಆದ ಕಾರಣ ಹೆಚ್ಚು ಅದರಲ್ಲಿ ತಾತ್ವಿಕವಾಗಿ ನೋಡಲಿಕ್ಕೆ ಏನೂ ಇಲ್ಲ. ಇದು ಅಂತರಂಗದಲ್ಲಿ ಅನುಭವಿಸಬೇಕಾದಂಥ ವಿಚಾರ. ಮತ್ಕರ್ಮ ಕೃತ್ ಮತ್ಪರಮಃ ಮದ್ಭಕ್ತಃ ಸಂಗವರ್ಜಿತಃ ನಿರ್ವೈರಃ ಸರ್ವಭೂತೇಷು ಯಹ ತಮಾಂ ಏತಿ ಪಾಂಡವ. ಸೊ ಭಗವಂತನನ್ನು ಕಾಣೋದಕ್ಕೆ ಭಕ್ತಿಯ ಜೊತೆ ಇರುವಂಥ ಅತಿ ಮುಖ್ಯವಾದಂಥ ಅಂಶವನ್ನು ಕೃಷ್ಣ ಇಲ್ಲಿ ವಿವರಿಸ್ತಾನೆ. ನಾವು ಮಾಡುವಂಥ ಕಾರ್ಯವನ್ನು ನಾನು ಮಾಡಿದೆ ಅಂತ ಅಹಂಕಾರ ಪಡದೆ ಭಗವಂತ ತನ್ನ ಕೈಯಿಂದ ಮಾಡಿಸಿದ ಎನ್ನುವಂಥ ಅನುಸಂಧಾನ, ಅರ್ಪಣಾಭಾವ, ಫಲದ ಆಪೇಕ್ಷೆ ಇಲ್ಲದಂಥ ಭಕ್ತಿ, ದ್ವೇಷ, ಪ್ರತೀಕಾರ ಇಲ್ಲದೆ ಭಗವಂತನಲ್ಲಿ ಶರಣಾಗತಿ, ನಿರ್ಲಿಪ್ತ ಭಾವದಿಂದ ಭಗವಂತನ ಸರ್ವೋತ್ತಮತ್ವವನ್ನುವಂಥ ಸತ್ಯವನ್ನು ತಿಳ್ಕೊಂಡು ಆತನನ್ನು ಪ್ರೀತಿಸುವುದು. ಇದರಿಂದ ಭಗವಂತನನ್ನು ಕಾಣಲು ಸಾಧ್ಯ. ಇಲ್ಲಿ ಭಕ್ತಿಯಿಂದ ಮಾತ್ರವೇ ಭಗವಂತನ ಕಾಣಲಿಕ್ಕೆ ಸಾಧ್ಯ, ಬೇರೆ ಯಾವುದರಿಂದ ಸಾಧ್ಯ ಇಲ್ಲ ಅಂತಂಬುದು ಹೇಳ್ತಾನೆ. ಮತ್ತು ನೆಕ್ಸ್ಟು ಭಕ್ತಿ ಅಂತಂದರೆ ಏನು ಅಂತಂಬುದು ಬರುತ್ತೆ. ಅದನ್ನು ಕೂಡ ಭಗವಂತ ಮುಂದಿನ 12ನೇ ಅಧ್ಯಾಯದಲ್ಲಿ ಅದನ್ನೇ ವಿವರಣೆ ಮಾಡ್ತಾರೆ. ವೇದವ್ಯಾಸರು ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಕರ್ಕೊಂಡು ಹೋಗ್ತಾರೆ. 11ನೇ ಅಧ್ಯಾಯದಲ್ಲಿ ಭಗವಂತ ಅರ್ಜುನನಿಗೆ ವಿಶ್ವರೂಪ ಸಂದರ್ಶನವನ್ನು ಮಾಡಿಸಿದ. ಆ ಮಾಡಿಸಿದ್ದು ಕೇವಲ ಅವನಲ್ಲಿದ್ದಂಥ ಅಪರಂಪರವಾದಂಥ ಭಕ್ತಿ, ಅದಕ್ಕೆ ಎಲಿಜಿಬಲ್ ಆದನೇ ಹೊತ್ತು ಬೇರೆ ಏನೂ ಅಲ್ಲ. ಹಾಗಾಗಿ ಭಕ್ತಿ ಪ್ರಧಾನದಿಂದ ಇದು ಸಾಧ್ಯ ಆಗ್ತದೆ, ಬೇರೆ ಯಾವುದರಿಂದ ಇದು ಸಾಧ್ಯ ಆಗಲ್ಲ ಅಂತಂಬೋದು ನಮಗಿಲ್ಲಿ ಮನವರಿಕೆ ಆಯಿತು. ನೆಕ್ಸ್ಟ್ ಭಕ್ತಿ ಅಂತಂದರೆ ಏನು, ಅದರ ಡೆಫಿನಿಷನ್ ಏನು? ನಮಗೆ ಪ್ರಕಾರ ಭಕ್ತಿ ಅಂತಂದರೆ ಏನು? ನಮಗೆ ಎಕ್ಸ್ಟರ್ನಲ್ ಏನಾದರೂ ಮಾಡಿದರೆ ಅವನಲ್ಲಿ ಭಕ್ತಿ ಇದೆ ಅಂತಂಬೋ ಕಾಣುವಂಥ ಜನ ನಾವು. ಅವನು ಗಂಟೆ ಹೊತ್ತು ಭಗವಂತನ ಮುಂದೆ ಕೂತು ತಪಸ್ಸು ಮಾಡಿದ, ವಿಶೇಷವಾದಂಥ ಹಣ್ಣುಗಳು ಹಂಪಲಗಳನ್ನು ಭಗವಂತನ ಅಭಿಷೇಕ ಮಾಡಿದ, ಹಲವಾರು ಹೂವುಗಳಿಂದ ಭಗವಂತನ ಮೇಲೆ ಪೂಜೆ ಮಾಡಿದ, ಲಕ್ಷ ತುಳಸಿದ ಅರ್ಚನೆ ಮಾಡಿದ. ಹೀಗಿದ್ರೆ ಭಕ್ತಿ ಆಗುತ್ತೆ ಅಂತ ನಾವು ಅಂದುಕೊಳ್ತೇವೆ. ಆದರೆ ಅವನಿಗೆ ಆ ಭಕ್ತಿ ಇರೋದು ಯಾವುದರಲ್ಲಿ? ಭಕ್ತಿ ಅಂದರೆ ಏನು? ಪ್ರೀತಿ. ಭಗವಂತನ ಮೇಲೆ ಪ್ರೀತಿಯೋ ಭಗವಂತನ ಕೊಡೋದ್ರ ಮೇಲೆ ಪ್ರೀತಿಯೋ ಅಂತಂಬೋದು ಮತ್ತೆ ಡಿಫರೆನ್ಸ್ ಬರುತ್ತೆ. ಸೊ ಇದಕ್ಕೆ ನಮಗೆ 12ನೇ ಅಧ್ಯಾಯ ತುಂಬ ಕ್ಲಾರಿಟಿ ಕೊಡುತ್ತೆ. ನಾವು ಅದರಲ್ಲಿ ನೋಡೋಣ. ಸೊ ಇದರಲ್ಲಿ ಹೆಚ್ಚು ಶ್ಲೋಕಗಳಿದ್ದರೂ ಕೂಡ ಕೇವಲ ಅರ್ಜುನ ಅನುಭವವನ್ನು ಹೇಳಿಕೊಳ್ತಾ ಇದ್ದಾನೆ. ಆ ಅನುಭವದಲ್ಲಿ ನಾವು ತಾತ್ವಿಕವಾಗಿ ವಿಚಾರ ಮಾಡಲಿಕ್ಕೆ ಹೆಚ್ಚು ವಿಶೇಷಗಳು ಏನೂ ಇಲ್ಲ. ಹಾಗಾಗಿ ಶ್ಲೋಕದ ಭಾವಾರ್ಥ, ಅರ್ಜುನನಲ್ಲಿ ಮೂಡಿದಂಥ ಅನುಭವ, ಇವುಗಳನ್ನು ಮಾತ್ರವೇ ನಾವು ನೋಡಿದ್ವಿ. ಇಲ್ಲಿ ಹೆಚ್ಚು ಹಿಂದೆ ನಾವು 10 ಅಧ್ಯಾಯಗಳಲ್ಲಿ ನಾವು ಏನು ನೋಡಿದ್ದೇವೆ ಆ ರೀತಿಯಾಗಿ ಇಲ್ಲಿ ಚಿಂತನೆ ಮಾಡಲಿಲ್ಲ. ಯಾಕೆಂದರೆ ಹೆಚ್ಚು ವಿಶೇಷಗಳೇನಿಲ್ಲ. ಅವನ ಅನುಭವವನ್ನು ತಿಳ್ಕೊಳ್ಬೇಕು. ಆ ಅನುಭವ ಅವನಲ್ಲಿ ಹೇಗೆ ಬಂತು ಅಂತಂಬೋದು ಪ್ರಶ್ನೆ. ಭಕ್ತಿ, ಅರ್ಜುನನಲ್ಲಿ ಭಕ್ತಿ ಇದ್ದಿದ್ದಕ್ಕೆ ಅವನಲ್ಲಿ ಆ ರೀತಿಯಾದಂಥ ಅನುಭವ ಆಯಿತು. ನಮಗೂ ಆ ರೀತಿಯಾದಂಥ ಅನುಭವ ಆಗಬೇಕಾದ್ರೆ ಭಕ್ತಿ ಗಟ್ಟಿಕೊಳ್ಳಬೇಕು. ಆ ಭಕ್ತಿ ಅಂದರೆ ಏನು ಅಂತಂಬೋದು ಮುಂದಿನ ಅಧ್ಯಾಯದಲ್ಲಿ ಶುರುವಾಗುತ್ತೆ. ಇಲ್ಲಿಗೆ ನಮಗೆ 11ನೇ ಅಧ್ಯಾಯ ವಿಶ್ವರೂಪ ಸಂದರ್ಶನ ಯೋಗ ಮುಗಿತು. ಇನ್ನು ವಿದ್ಯಾರ್ಥಿಗಳು ಕಳೆದ ಬಾರಿ ಕೆಲವಿನ ಪ್ರಶ್ನೆಗಳು ಕೇಳಿದರು. ಅದನ್ನು ನಾನು ಪೋಸ್ಟ್ಪೋನ್ ಮಾಡಿದ್ದೆ, ಹೇಳಲಿಲ್ಲ. ಅದನ್ನು ಕಿಂಚಿತ್ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಒಬ್ಬರು ಕೇಳಿದರು, ಜೀವಾತ್ಮ ಅಭಾವ ಅಂತಂದರೆ ಏನು ಅಂತ. ಜೀವಾತ್ಮ ಅಭಾವ ಅಂತಂಬ ಪದಕ್ಕೆ 2 ರೀತಿ ಅರ್ಥ ಬರ್ತದೆ. ಇದು ಸಾಮಾನ್ಯ ಅರ್ಥ ತಿಳ್ಕೊಂಡ್ರೆ ಜೀವಾತ್ಮ ಅಭಾವ, ಜೀವಾತ್ಮ ಉಪಸ್ಥಿತಿ ಇಲ್ಲದಿರುವುದು, ಅಥವಾ ಜೀವಾತ್ಮ ದೇಹವನ್ನು ತೊರೆದು ಹೋಗುವಂಥ ಸ್ಥಿತಿ. ಜೀವಾತ್ಮ ಇಲ್ಲ ಅಲ್ಲಿ. ಜೀವಾತ್ಮ ಇಲ್ಲ ಅಂದರೆ ಏನು? ಬರೀ ಹೆಣ ಅಂತ ಅರ್ಥ. ಒಬ್ಬ ವ್ಯಕ್ತಿ ಜೀವಂತನಾಗಿರುವಾಗ ದೇಹದಲ್ಲಿ ಜೀವಾತ್ಮ ಇರೋದರಿಂದ ಅವನು ಮಾತಾಡ್ತಾನೆ, ಯೋಚಿಸ್ತಾನೆ, ಚಲಿಸ್ತಾನೆ. ಆದರೆ ಮರಣ ಆದ ನಂತರ ದೇಹದಲ್ಲಿ ಯಾವ ರೀತಿಯಾದಂಥ ಪ್ರತಿಕ್ರಿಯೆ ಇರೋದಿಲ್ಲ, ಯಾಕೆಂದರೆ ಜೀವಾತ್ಮ ಹೊರಟು ಹೋಗಿದೆ. ಸೊ ಅಭಾವ ಅಂದರೆ ಇಲ್ಲ, ಜೀವಾತ್ಮ ಇಲ್ಲ. ಇದನ್ನು ಮೃತನೊಂದಿದ್ದಾನೆ ಅಂತಂಬೋದಕ್ಕೆ ಹಿಂದಿನ ಕಾಲದಲ್ಲಿ ತಾತ್ವಿಕವಾಗಿ ಹೀಗೆ ಹೇಳ್ತಿದ್ರು. ಸಾಮಾನ್ಯ ವ್ಯವಹಾರದಲ್ಲಿ ಮಾತಾಡೋ ಮಾತು ಅಲ್ಲ ಇದು. ಜೀವಾತ್ಮ ಅಭಾವ ಅಂದರೆ ಜೀವಾತ್ಮ ಇಲ್ಲ ಅಂತ ಒಂದು ಅರ್ಥ. ಇದು ಸಾಮಾನ್ಯ ಅರ್ಥ. ಇನ್ನು ತಾತ್ವಿಕವಾಗಿ ವೇದಾಂತದ ದೃಷ್ಟಿಯಿಂದ ನೋಡಿದ್ರೆ, ವೇದಾಂತದ ಪ್ರಕಾರ ನಿಜವಾಗಿಯೂ ಜೀವಾತ್ಮ ಅಂತಂಬೋದು ಯಾವತ್ತಿಗೂ ನಾಶ ಆಗೋದಿಲ್ಲ. ನಾವು 2ನೇ ಅಧ್ಯಾಯದಲ್ಲೇ ನೋಡಿದ್ವಿ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್
ಜೀವಾತ್ಮ ಅಂತಂಬೋದು ಹುಟ್ಟುವುದೂ ಇಲ್ಲ, ಸಾಯೋದಿಲ್ಲ. ಹಾಗಾಗಿ ಜೀವಾತ್ಮ ಅಭಾವ ಅಂತಂದರೆ ಜೀವಾತ್ಮ ನಾಶವಾಗದೆ ಎಂದೂ ಅಲ್ಲ, ನಾಶವಾಗೋದಿಲ್ಲ. ಆದರೆ ಒಂದು ನಿರ್ದಿಷ್ಟ ದೇಹದಲ್ಲಿ ಅದರ ಉಪಸ್ಥಿತಿ ಇಲ್ಲದಿರೋದು ಅಂತ ಅರ್ಥ ಮಾಡಿಕೊಳ್ಬೇಕು. ಶರೀರದಲ್ಲಿ ಜೀವಾತ್ಮ ಇಲ್ಲ ಅಂತ ಅರ್ಥ, ಅದಕ್ಕೂ ಮಾತ್ರವೇ ನಾವು ಅದನ್ನು ಬೆಳೆಸ್ತೇವೆ. ಸೊ ಇದನ್ನು ಹೇಗೆ ಹೇಳ್ಬೋದು ಅಂತಂದರೆ, ಈಗ ಕರೆಂಟ್ ಇದೆ, ಒಂದು ಬಲ್ಬಲ್ಲಿ ಕರೆಂಟ್ ಇಲ್ಲ, ಬಲ್ಬ್ ಬೆಳಗ್ತಾ ಇಲ್ಲ ಅಂದರೆ ಅರ್ಥ ಏನು? ಕರೆಂಟ್ ಇಲ್ಲ ಅಂತ ಅರ್ಥ ಅಷ್ಟೇ. ವಿದ್ಯುತ್ ಹೋಗ್ಬಿಟ್ರೆ ಬಲ್ಬು ಆಫ್ ಆಗ್ತದೆ. ಅದೇ ರೀತಿ ಜೀವಾತ್ಮ ಇದ್ದರೆ ದೇಹ ಜೀವಂತವಾಗಿರ್ತದೆ. ಅಲ್ಲಿಂದ ಜೀವಾತ್ಮ ಹೋಯ್ತಂತಂದರೆ ಅಭಾವ, ಆಫ್ ಆಗಿದೆ, ಕರೆಂಟ್ ಇಲ್ಲ ಅಂತ ನಾವೇನಂತೀವೋ ಜೀವ ಇಲ್ಲ. ಜೀವ ಇಲ್ಲ ಅಂತಂದರೆ ಜೀವ ಇಲ್ಲವೇ ಇಲ್ವಾ ಅಂತ ಅರ್ಥ ಅಲ್ಲ, ಆ ಶರೀರದ ಒಳಗೆ ಇಲ್ಲ ಅಂತ ಅರ್ಥ. ಇನ್ನೊಂದು ಪ್ರಶ್ನೆ, ತ್ರಿಗುಣಗಳು ಮನುಷ್ಯನ ಸಂಸ್ಕಾರದಿಂದ ಬರ್ತಿದೆಯೋ ಅಥವಾ ಪರಿಸರದ ವಾತಾವರಣದಿಂದ ಬರ್ತೀಯೋ ಅಂತ. ಎರಡೂ ಇರ್ತದೆ. ಯಾಕೆಂದರೆ ಮನುಷ್ಯನಲ್ಲಿ ತ್ರಿಗುಣಗಳ ಇರೋದ್ರಿಂದಲೇ ಪರಿಸರದಿಂದ ತ್ರಿಗುಣಗಳು ಆಕ್ಟಿವೇಟ್ ಆಗ್ತದೆ. ಈಗ ನಮ್ಮಲ್ಲಿ ಸಾತ್ವಿಕ ಗುಣ ಇದೆ, ರಾಜಸ ಗುಣ ಇದೆ, ತಾಮಸ ಗುಣ ಎಲ್ಲರಲ್ಲೂ ಇರ್ತದೆ. ಆದರೆ ಪರ್ಸೆಂಟೇಜಲ್ಲಿ ಇರ್ತದೆ. ಆ ಎಷ್ಟು ಪರ್ಸೆಂಟೇಜ್ ಇರುತ್ತೆ ಅಂತಂಬೋದು ಹೆಂಗೆ ಕಂಡುಕೊಳ್ಬೇಕು ಅಂತಂಬೋದು ವರ್ಣ ವ್ಯವಸ್ಥೆ ಹೇಳುತ್ತೆ. ವರ್ಣ ವ್ಯವಸ್ಥೆಯಲ್ಲಿ ನಮಗೇನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೇಳಿದ್ವಲ್ಲ, ಇದರಲ್ಲಿ ಪರ್ಸೆಂಟೇಜ್ ಇರುತ್ತೆ. ಬ್ರಾಹ್ಮಣನಲ್ಲಿ ಸಾತ್ವಿಕ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ, ರಾಜಸ ಕಡಿಮೆ ಇರುತ್ತೆ, ತಾಮಸ ತುಂಬ ಕಡಿಮೆ ಇರುತ್ತೆ. ಬ್ರಾಹ್ಮಣರೂ ಕೂಡ ತಾಮಸರಂತೆ ಪ್ರವರ್ತನೆ ಮಾಡುವಂಥ ಸಂದರ್ಭಗಳುಂಟು, ತುಂಬ ಕಡಿಮೆ, ಆದರೆ ಅವರಲ್ಲಿ ತುಂಬ ಕಡಿಮೆ ಇರುತ್ತೆ ಅಷ್ಟೆ. ಅಂದರೆ ಅಷ್ಟು ಬೇಗ ಆ್ಯಕ್ಟಿವೇಟ್ ಆಗೋದಿಲ್ಲ. ಯಾವಾಗಾದರೂ ಪ್ರಕೃತಿಯಲ್ಲಿ ತಾಮಸ ವಾತಾವರಣ ಬೆಳೆದಾಗ ಅವರೊಳಗಿದ್ದಂಥ ತಾಮಸ ಗುಣ ಆಕ್ಟಿವೇಟ್ ಆಗಬಹುದು. ಎಕ್ಸಾಂಪಲ್ ಅಜಾಮಿಳ ತಗೊಳ್ಳಿ, ಅಜಾಮಿಳ ಸಾತ್ವಿಕ, ಅವನು ರಾಜನಾಗಿಯೂ ಇದ್ದ, ಸ್ವಲ್ಪ ರಜೋಗುಣ ಇತ್ತು, ತಮೋ ಗುಣಗೂ ಇತ್ತು, ತುಂಬ ಕಡಿಮೆ. ಆ ತಮೋ ಗುಣ ಯಾವಾಗ ಆಕ್ಟಿವೇಟ್ ಆಯಿತು ಅವನಿಗೆ? ಮನೆಯಲ್ಲೇ ಇದ್ದ, ಯಾವ ರೀತಿ ತಂದೆ ಹೇಳಿದ್ದನ್ನು ಹಾಗೇ ಪರಿಪಾಲನೆ ಮಾಡ್ತಾ ಇದ್ದ, ತುಂಬ ಪರ್ಫೆಕ್ಟಾಗಿ. ಅವರಪ್ಪ ದರ್ಬೆ ತೊಗೊಂಡು ಬಾ ಅಂತ ಹೇಳ್ತಾರೆ, ಕಾಡಿಗೆ ಹೋಗ್ತಾರೆ. ಕಾಡಿಗೆ ಹೋದಾಗ ಅಲ್ಲಿ ಒಬ್ಬ ಸ್ತ್ರೀ ಪುರುಷರು ಸಂಭೋಗವನ್ನು ಮಾಡೋದು ನೋಡಿದ್ದ. ಆ ಸಂಭೋಗವನ್ನು ಮಾಡೋದೇನು? ತಾಮಸ ವಾತಾವರಣ. ತಾಮಸ ವಾತಾವರಣ ಯಾವಾಗ ಹೋಗ್ತಾನೋ ಅವನಲ್ಲಿ ಏನೋ ಬಯಕೆಗಳು ಶುರುವಾಯಿತು, ಅವನಲ್ಲಿದ್ದಂಥ ತಾಮಸ ಗುಣ ಶುರುವಾಯಿತು. ಸೊ ಇವಳನ್ನೇ ಮದುವೆ ಮಾಡ್ಕೋಬೇಕು, ಇವಳ ಜೊತೆನೇ ಇರಬೇಕು, ಆ ರೀತಿ ಒಳಗಿರುವಂಥದ್ದು ಆಕ್ಟಿವೇಟ್ ಆಯಿತು. ಅದೇ ಅವನು ಆ ಪ್ಲೇಸಿಗೆ ಹೋಗದೇ ಇದ್ದರೆ ಅಥವಾ ತಾಮಸ ವಾತಾವರಣ ಅವನ ಮುಂದೆ ಇಲ್ಲದೇ ಇದ್ದರೆ ಅವನು ಕೆಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಪ್ರತಿಯೊಬ್ಬರಲ್ಲಿ ಸಾತ್ವಿಕ, ರಾಜಸ, ತಾಮಸ 3 ಗುಣಗಳು ಇರುತ್ತೆ. ನೀವು ಯಾವ ವಾತಾವರಣದಲ್ಲಿರ್ತೀರೋ ಆ ಗುಣ ನಮ್ಮ ಶರೀರದಲ್ಲಿ, ನಮ್ಮ ದೇಹದ ಒಳಗೆ ಆಕ್ಟಿವೇಟ್ ಆಗ್ತದೆ. ನಾವೇ ತಗೊಳ್ಳಿ, ದೇವಸ್ಥಾನಕ್ಕೆ ಹೋಗಿ ಅಂದ್ಕೊಳ್ಳಿ, ನಮ್ಮಲ್ಲಿ ಒಳಗಿದ್ದಂಥ ಒಂದು ಭಕ್ತಿ ಅಂತಂಬೋ ಅಂಗಿ ಹಾಕ್ಕೊಳ್ತೀವಿ ನಾವು. ಆವಾಗ ದೇವರು ಬಿಟ್ಟರೆ ಇನ್ನೇನು, ಯಾರು ಬೈ ಮಿಸ್ಟೇಕ್ ಯಾರಾದರೂ ಕಾಲು ತುಳಿದ್ರು ತಳ್ಳಿದ್ರು ನಾವು ಬೇಜಾರಾಗೋದಿಲ್ಲ. ಬೈ ಮಿಸ್ಟೇಕ್ ಏನೋ ಮಾಡಿರ್ತಾರೆ, ಯಾಕಂದರೆ ಅಲ್ಲಿ ವಾತಾವರಣ ಹಂಗಿರುತ್ತೆ, ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ ನಾವು ದೇವಸ್ಥಾನ. ಅದೇ ಸಿನಿಮಾ ಥಿಯೇಟ್ರಲ್ಲೋ ಬಸ್ ಸ್ಟ್ಯಾಂಡಲ್ಲೋ ಇದ್ದ ಹೇಗಿರ್ತೇವೆ? ದೇವಸ್ಥಾನದಲ್ಲಾದರೆ ಕೆಳಗೆ ಕೂತ್ಕೊಳ್ತೇವೆ ನಾವು, ಸಿನಿಮಾ ಥಿಯೇಟ್ರಲ್ಲಿ ಕೂತ್ಕೊಳ್ತೀವ, ಕೆಳಗೆ ಯಾರೂ ಕೂತ್ಕೊಳ್ಳಲ್ಲ. ಬಸ್ ಸ್ಟ್ಯಾಂಡಲ್ಲಿ ಸೀಟ್ ಇಲ್ಲದ್ರೂ ಕೂಡ ನಿಂತ್ಕೊಳ್ತೀವಾಗಲಿ, ಕೆಳಗೆ ಕೂತ್ಕೊಳ್ಳಲ್ಲ. ಯಾಕೆಂತಂದರೆ ಒಂದೊಂದು ವಾತಾವರಣದಲ್ಲಿ ನಮ್ಮಲ್ಲಿ ಆ ಗುಣಗಳ ಪ್ರವೋಕ್ ಆಗ್ತದೆ. ಇಲ್ಲಾದರೂ ಗಲಾಟೆ ಬಂತ ಅಂದ್ಕೊಳ್ಳಿ, ಒಳಗಿರುವಂಥ ರಜೋಗುಣ ಪ್ರವೋಕ್ ಆಗ್ತದೆ. ಪ್ರವಚನ ಹೇಳ್ತಾ ಇದ್ರೆ ಅಂದ್ಕೊಳ್ಳಿ, ನಮ್ಮೊಳಗಿರುವಂಥ ಸತ್ವಗುಣ ಪ್ರವೋಕ್ ಆಗ್ತದೆ. ತುಂಬ ಹೊಡೆದಾಡಿ ಮಾಡಬಾರದ ಕೆಲಸ ಯಾರನ್ನು ಮಾಡ್ತಾ ಇದ್ದಂದ್ಕೊಳ್ಳಿ, ನಮ್ಮಲ್ಲಿಲ್ಲೋ ತಮೋಗುಣ ಇರುತ್ತೆ, ಅದು ಆ್ಯಕ್ಟಿವೇಟ್ ಆಗುತ್ತೆ. ಅಯ್ಯೋ, ನಾವು ಹಿಂಗೆ ಮಾಡಿ ಚೆನ್ನಾಗಿರುತ್ತಲ್ವ, ನಮಗೂ ಆ ಅನುಭವ ಆಗಿದ್ದು ಚೆನ್ನಾಗಿರುತ್ತಲ್ವ ಅಂತ ಅನಿಸುತ್ತೆ. ಸೊ ಅದಕ್ಕೆ ಹೇಳ್ತಾರೆ ಹಿರಿಯರು, ಸಾತ್ವಿಕರ ಸಂಘವೇ ಮಾಡಬೇಕು, ಸಜ್ಜನರ ಸಂಘ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆಂತಂದರೆ ಯಾವಾಗ ಸಾತ್ವಿಕ ವಾತಾವರಣ ಇರ್ತದೋ ಯಾವಾಗೂ ನಮ್ಮಲ್ಲಿರುವಂಥ ಸತ್ವಗುಣವೇ ಆಕ್ಟಿವೇಟ್ ಆಗ್ತಾ ಹೋಗುತ್ತೆ. ಒಳಗೆ ತಾಮಸ ಗುಣ ಇರ್ಬೋದು, ಆದರೆ ಅದು ಆಕ್ಟಿವೇಟ್ ಆಗೋದಿಲ್ಲ. ಸೊ ಇದು ನಾವು ಈ ರೀತಿ ಅರ್ಥ ಮಾಡಿಕೊಳ್ಬೋದು. ಸೊ ಸಾತ್ವಿಕ ಗುಣ ನಮ್ಮಲ್ಲೂ ಇರುತ್ತೆ, ಪರಿಸರದಲ್ಲೂ ಇರುತ್ತೆ. ಪರಿಸರದಲ್ಲಿದ್ದಂಥ ಸಾತ್ವಿಕ ಗುಣ, ರಾಜಸ ಗುಣ, ತಾಮಸ ಗುಣ ಇವುಗಳ ನೋಡೋದ್ರಿಂದನೇ ನಮ್ಮ ಒಳಗಿದ್ದಂಥ ಸತ್ವ, ರಜಸ್ತಮೋ ಗುಣಗಳು ಆಕ್ಟಿವೇಟ್ ಆಗತ್ತೆ. ಅದು ಆಕ್ಟಿವೇಟ್ ಆಗಬಾರ್ದು ಅಂತಂದರೆ ಮನಸ್ಸು ಎಲಿವೇಶನ್ಗೆ ತೊಗೊಂಡು ಹೋಗ್ಬೇಕು. ಜ್ಞಾನ ಬಂತಂದ್ಕೊಳ್ಳಿ, ನಮಗೆ ಆವಾಗ ಆಕ್ಟಿವೇಟ್ ಆಗೋದಿಲ್ಲ.
ಸಣ್ಣ ಮಕ್ಕಳಿದ್ದಾಗ ನಮಗೆ ಯಾವಾಗೂ ಆಟ ಆಡ್ತಾ ಇರಬೇಕು, ಏನೋ ಒಂದು ಚಾಕ್ಲೇಟ್ ತಿನ್ನಬೇಕು ಅಂತ ಅನ್ಸುತ್ತೆ. ಆವಾಗ ಗುಣ ಅದು ಇಷ್ಟಪಡುತ್ತೆ. ದೊಡ್ಡವರಾದಾಗ ನಮ್ಮ ಹತ್ರ ಹಣ ಇದ್ರೂ ಕೂಡ ನಮಗೆ ಅದನ್ನು ತಿನ್ನಬೇಕು ಅಂತಂಬುವ ಆಸಕ್ತಿ ಇರೋದಿಲ್ಲ. ಸೊ ಇದು ಪರಿಸರಕ್ಕೆ ತಕ್ಕಂತೆ ಅದರ ಅನುಭವ ಆಗ್ತಾ ಹೋಗುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ತಾಮಸ ವಾತಾವರಣಕ್ಕೆ ಹೋಗದೇ ಇರಬೇಕು. ಯಾಕೆಂದರೆ ಇನ್ ಕೇಸ್ ನಮ್ಮಲ್ಲೇನಾದರೂ ತಾಮಸ ಗುಣ ಏನಾದರೂ ಇತ್ತಂದ್ಕೊಳ್ಳಿ, ಅದು ಆ್ಯಕ್ಟಿವೇಟ್ ಆಗ್ತದೆ. ಆ್ಯಕ್ಟಿವೇಟ್ ಆದಾಗ ಆ ಸಮಯದಲ್ಲಿ ಏನು ನಿರ್ಣಯ ಅದನ್ನು ಪಡೀಲಿಕ್ಕೋಸ್ಕರ ಏನು ನಾವು ಡೆಸಿಷನ್ ತಗೊಳ್ತೀವೋ ಹೇಳಲಿಕ್ಕಾಗೋದಿಲ್ವಲ್ಲ. ಸೊ ಹೀಗೆ ಮಾಡ್ಬೋದು. ಸೊ ಇದು 11ನೇ ಅಧ್ಯಾಯ. ಅದಕ್ಕೆ ಸಂಬಂಧಪಟ್ಟ ಕೆಲವು ವಿದ್ಯಾರ್ಥಿಗಳು ಕೇಳಿದಂಥ ಪ್ರಶ್ನೆಗೆ ಉತ್ತರ. ಇದರಲ್ಲಿ ಜಾಸ್ತಿ ಚಿಂತನೆ ಮಾಡಲಿಕ್ಕೆ ಏನೂ ಇಲ್ಲ. ಅವರಲ್ಲಿ ಆ ಅನುಭವ, ಅರ್ಜುನನಲ್ಲಿ ಆ ರೀತಿಯಾದಂಥ ಅನುಭವ ಹುಟ್ಟಲಿಕ್ಕೆ ಕಾರಣ ಏನು? ಅದಕ್ಕೆ ಭಕ್ತಿ ಅಂತ ಬರುತ್ತೆ. ಅಸಲು ಭಕ್ತಿ ಅಂತಂದರೆ ಡೆಫಿನಿಷನ್ ಏನು? ಅಂತರಂಗದಲ್ಲಿ ಭಕ್ತಿ ಈ ಥರ ಇದೆ ಅಂತಂಬೋದು ಹೆಂಗೆ ನಾವು ಮನವರಿಕೆ ಮಾಡಿಕೊಳ್ಳಬೇಕು? ನಾವು ಬೇರೆಯವರು ಭಕ್ತರ ಹೌದಾ ಅಲ್ವಾ ಅಂತ ನಾವು ರಿಕಗ್ನೈಸ್ ಮಾಡೋದು ಬೇಡ. ನಮ್ಮಲ್ಲಿ ಭಕ್ತಿ ಯಾವ ಲೆವೆಲಲ್ಲಿದೆ, ಅದನ್ನು ಇಂಪ್ರೂವ್ ಹೇಗೆ ಮಾಡಿಕೊಳ್ಬೇಕು, ಅದಕ್ಕೆ ಕೃಷ್ಣ ಕೊಡುವಂಥ ಉಪಾಯ ಏನು ಅಂತಂಬೋದು ಅಷ್ಟು ನೋಡಿದ್ರೆ ನಮಗೆ ಸಾಕು. ಭಕ್ತಿ ಅಂತಂದರೆ ಬೇರೆ ಏನೂ ಅಲ್ಲ, ಪ್ರೀತಿ. ನಾನು ನನ್ನ ಮಕ್ಕಳನ್ನು ಹೇಗೆ ಪ್ರೀತಿ ಮಾಡ್ತೇನೆ, ಹೆಂಡತಿ ಅಥವಾ ಗಂಡನನ್ನು ಹೇಗೆ ಪ್ರೀತಿ ಮಾಡ್ತೇನೆ, ತಂದೆ ತಾಯಿಯನ್ನು ಹೇಗೆ ಪ್ರೀತಿ ಮಾಡ್ತೇನೆ, ಭಗವಂತನನ್ನು ಹೇಗೆ ಪ್ರೀತಿ ಮಾಡ್ತೇನೆ, ಎಲ್ಲದರಲ್ಲೂ ಕಾಮನ್ ಆಗಿರೋದು ಏನಂತಂದರೆ ಪ್ರೀತಿ ಅಂತಂಬೋದು ಕಾಮನ್. ಸಣ್ಣ ಮಕ್ಕಳಲ್ಲಿ ನಾವು ಪ್ರೀತಿ ಅಂತಂಬ ವರ್ಡ್ ಉಪಯೋಗ ಮಾಡೋ ಕಾಲಕ್ಕೆ ವಾತ್ಸಲ್ಯ ಅಂತೇವೆ. ಸಮಾನ ಸ್ಕಂದರು, ಸೇಮ್ ಏಜ್ ಗ್ರೂಪ್ ಇದ್ದರೆ ಅವರ ಮಧ್ಯದಲ್ಲಿ ಒಂದು ಪ್ರೀತಿಯನ್ನು ನಾವು ಸ್ನೇಹ ಅಂತ ಕರಿತೇವೆ. ದಂಪತಿಗಳ ಮಧ್ಯೆ ಇರುವಂಥ ಪ್ರೀತಿಯನ್ನು ಅನುರಾಗ ಅಥವಾ ದಾಂಪತ್ಯದ ಅಂತ ಕರಿತೇವೆ. ನಮಗಿಂತಲೂ ಹಿರಿಯರಾಗಿದ್ದರೆ ಅವರ ಮೇಲಿರುವಂಥ ಪ್ರೀತಿಯನ್ನು ನಾವು ಗೌರವ ಅಂತ ಕರಿತೇವೆ. ಮಹಾನುಭಾವರ ಮಧ್ಯೆ, ನಮ್ಮ ಯೋಗಕ್ಷೇಮಗಳನ್ನು ನೋಡಿಕೊಳ್ಳೋರ ಮಧ್ಯೆ ಆ ಪ್ರೀತಿಯನ್ನು ನಾವು ಭಕ್ತಿ ಅಂತ ಕರಿತೇವೆ. ಎಲ್ಲದರ ಡೆಫಿನಿಷನ್ ಒಂದೇ. ನನ್ನ ಮಗ ಅಂದರೆ ನಂಗೆ ತುಂಬ ಭಕ್ತಿ, ಆ ವರ್ಡಲ್ಲಿ ಸೆಟ್ ಆಗಲ್ಲ. ನನಗೆ ನನ್ನ ತಂದೆ ಅಂತಂದರೆ ತುಂಬ ವಾತ್ಸಲ್ಯ, ಅದು ಸೆಟ್ ಆಗಲ್ಲ. ಬಟ್ ಅರ್ಥ ಒಂದೇ, ಆದರೆ ಬೇರೆ ಬೇರೆ ಆಯಾಮದಲ್ಲಿ ಪ್ರಯೋಗ ಮಾಡೋ ಕಾಲಕ್ಕೆ ಹೆಸರುಗಳು ಬದಲಾಗ್ತದೆ. ಸೊ ಮುಖ್ಯವಾಗಿ ಮಹಾನುಭಾವರು, ನಮ್ಮ ಹಿತಕ್ಕೋಸ್ಕರ ಹಿತವನ್ನೇ ಬಯಸುವವರು, ಯಾವ ರೀತಿಯಾದಂಥ ಸ್ವಾರ್ಥ ಇಲ್ಲದೆ ನಮ್ಮ ಯೋಗಕ್ಷೇಮಗಳನ್ನು ನೋಡಿಕೊಳ್ತಾರಲ್ವ, ಅವರಲ್ಲಿ ನಾವು ಭಕ್ತಿ ಎಂಬ ವರ್ಡನ್ನು ಯೂಸ್ ಮಾಡ್ತೀವಿ. ಅಂದರೆ ಪ್ರೀತಿನೇ. ಆ ಪ್ರೀತಿಗೂ ಇರಬೇಕಾದಂಥ ಒಂದು ಕ್ವಾಲಿಟಿ ಏನಂತ, ಭಕ್ತಿ ಅಂತಂಬೋದು ಯಾವಾಗ ಆಗತ್ತೆ ಅಂತಂದರೆ, ಭಕ್ತಿ ತ್ಯಾಗವನ್ನು ಬಯಸತ್ತೆ. ಇದೊಂದೇ ಮೆಷರ್ಮೆಂಟ್. ನಮ್ಮದು ಭಕ್ತಿ ಇದೆಯೋ ಇಲ್ವೋ ಅಂತಂಬೋದಕ್ಕೂ ಈ ಮೆಷರ್ಮೆಂಟ್ ಒಂದೇ. ನನ್ನ ಪ್ರೀತಿ ತ್ಯಾಗವನ್ನು ಬಯಸಿದರೆ ಅದು ನಿಜವಾಗಿ ಭಕ್ತಿ ಆಗ್ತದೆ. ಸ್ವಾರ್ಥವನ್ನು ಬಯಸಿದರೆ ಅದು ಕಾಮ ಆಗ್ತದೆ, ಅದು ಪ್ರೀತಿ ಆಗಲ್ಲ. ನಮಗೆ ಸಿನಿಮಾಗಳಲ್ಲಿ ಎಲ್ಲ ಕಡೆ ಬೇಕಾದಷ್ಟು ಪ್ರೀತಿ, ಸಿನಿಮಾ, ಲವ್ ಏನೇನೋ ಬಳಸ್ತಿರ್ತಾರೆ. ಅದಕ್ಕೆ ಇದು ಅನ್ವಯ ಮಾಡಿಕೊಳ್ಬೇಕು. ನ್ಯಾಚುರಲ್ ಆಗಿರುವಂಥ ಪ್ರೀತಿ ಮೂರು ಜನ ಮಧ್ಯೆ, ತಾಯಿ, ತಂದೆ, ಗುರುಗಳು, ಈ 3 ಜನಕ್ಕೆ ನ್ಯಾಚುರಲ್ ಆಗಿ ಪ್ರೀತಿ ಎಂಬ ವರ್ಡ್ ಅಪ್ಲೈ ಆಗ್ತದೆ. ಯಾಕೆಂದರೆ ತಾಯಿ ತನ್ನ ಮಗುವನ್ನು ಯಾವ ರೀತಿಯಾದಂಥ ಸ್ವಾರ್ಥಕ್ಕೋಸ್ಕರ ಬೆಳೆಸೋದಿಲ್ಲ. ತಂದೆಯೂ ಅಷ್ಟೇ, ನಾನು ಕಷ್ಟಪಟ್ಟರೂ ಪರವಾಗಿಲ್ಲ, ನನ್ನ ಮಗ ಕಷ್ಟಪಡಬಾರ್ದು. ಗುರುಗಳು ನನಗಿಂತಲೂ ಇವನು ಚೆನ್ನಾಗಿ ವಿಷಯ ತಿಳ್ಕೊಳ್ಬೇಕು, ಉದ್ಧಾರ ಆಗಬೇಕು ಅಂತ ಇರ್ತಾರೆ. ಇವರಲ್ಲಿ ನ್ಯಾಚುರಲ್ ಆಗಿ ಪ್ರೀತಿ ಎಂಬುದಿರುತ್ತೆ. ಹೆಂಡತಿಯಲ್ಲಿ ಇರಬಹುದು, ಇರದೇ ಇರ್ಬೋದು, ಆಪ್ಷನಲ್ ಅದು. ಅದಕ್ಕೆ ಖಂಡಿತ ಇರಬೇಕು ಅಂತ ಏನಿಲ್ಲ. ಇನ್ ಕೇಸ್ ಆಕೆ ಕೂಡ ಸ್ವಲ್ಪ ಜ್ಞಾನದಿಂದ ಎಲಿವೇಟ್ ಆಗಿದ್ದು ಅಂದ್ಕೊಳ್ಳಿ, ನನಗೆ ಕಷ್ಟವಾದರೂ ಪರವಾಗಿಲ್ಲ, ಪಾತಿವ್ರತ್ಯ ಅಂತ ಹಿಂದೆ ಅಂತಿದ್ರಲ್ಲ, ನನಗೆ ಕಷ್ಟ ಆದರೂ ಪರವಾಗಿಲ್ಲ, ನನ್ನ ಗಂಡ ಚೆನ್ನಾಗಿರಬೇಕು ಅಂತಂಬೋ ಗುಣ ಇದ್ದರೆ ಅಲ್ಲಿ ಮತ್ತೆ ಪ್ರೀತಿ ಅಂತಂಬೋದು ನ್ಯಾಚುರಲಾಗಿ ಅಪ್ಲೈ ಆಗ್ತದೆ. ಇದು ಕಾಮನ್ ಅಲ್ಲ, ಅವರವರ ಕೆಲವಿನ ಅವರವರು ಮಾಡಿದಂಥ ಪುಣ್ಯದ ಮೇಲೆ ಹೋಗ್ತದೆ. ಆದರೆ ಎಲ್ಲರಿಗೂ ಅಪ್ಲೈ ಆಗುವಂಥದ್ದು ತಂದೆ ತಾಯಿ ಗುರುಗಳು. ಅದು ಕೂಡ ಈಗಿನ ಕಾಲದಲ್ಲಿ ಡೈಲ್ಯೂಟ್ ಆಗ್ತಾ ಹೋಗ್ತಾ ಇದೆ. ಬಟ್ ಶಾಸ್ತ್ರ ಪ್ರಕಾರ ಬೈ ಡಿಫಾಲ್ಟ್ ಅವರಲ್ಲಿ ಇರ್ತದೆ. ನಾವು ಯಾವುದು ಪ್ರತ್ಯುಪಕಾರವಾಗಿ ಬಯಸದೆ ಕೇವಲ ನಮ್ಮ ಕರ್ತವ್ಯ ಅಂತ ಮಾಡಿದರೆ ಅದು ಭಕ್ತಿಗೆ ಎಲಿಜಿಬಲ್ ಆಗುತ್ತೆ ಅಥವಾ ಪ್ರೀತಿಗೆ ಎಲಿಜಿಬಲ್ ಆಗುತ್ತೆ. ನಾವೇನೋ ಒಂದು ಎಕ್ಸ್ಪೆಕ್ಟ್ ಮಾಡಿದ್ವಿ ಅಂದ್ಕೊಳ್ಳಿ, ಅವಾಗ ಕಷ್ಟ ಆಗ್ತದೆ. ಹೇಳ್ತಾರಲ್ಲ, ಉಪನಿಷತ್ತಲ್ಲಿ ಹೇಳ್ತಾರೆ, ನವಾರೆ ಪತ್ಯುಕ್ಕಾಮಾಯ ಪತಿ ಪ್ರಿಯಂಭವತಿ, ಆತ್ಮನಸ್ಥ ಕಾಮಾಯ ಪತಿ ಪ್ರಿಯಂಭವತಿ, ಆತ್ಮನಸ್ಥ ಕಾಮಾಯ ಸರ್ವಂ ಪ್ರಿಯಂಭವತಿ ಅಂತಂದರೆ, ನಾನು ಯಾವುದನ್ನು ಈಗ ಹೆಂಡತಿ ಗಂಡನ ಇಷ್ಟಪಡೋದಾಗಲಿ, ಗಂಡ ಹೆಂಡತಿಯನ್ನು ಇಷ್ಟಪಡೋದಾಗಲಿ, ಯಾಕೆ ಅವರಿಂದ ನನಗೇನಾದರೂ ಅನುಕೂಲ ಬೆನಿಫಿಟ್ಸ್ ಇದೆ ಅಂದರೆ ಪ್ರೀತಿ ಮಾಡ್ತೇನೆ. ನಾನು ಹೇಳಿದಾಗ ಅವ್ರು ನಡ್ಕೊಳ್ಳಿಲ್ಲ ಅಂತಂದರೆ ಗೋ ಫಾರ್ ಡೈವರ್ಸ್. ಯಾಕೆಂದರೆ ನಾನು ಹೇಳಿದಾಗ ನೀನು ನಡ್ಕೊಳ್ಳಿಲ್ಲ ಅಂದರೆ ನಾನು ಪ್ರೀತಿ ಮಾಡೋದು ಯಾವುದನ್ನು? ನನ್ನ ಸುಖವನ್ನು. ಸೊ ಮನುಷ್ಯ ಅಂತಂದರೆ ಸೆಲ್ಫ್ ಸೆಂಟರ್ಡ್ ಆಗಿದೆ. ಸೊ ಇದು ಭಕ್ತಿ ಅಂತಂಬೋದು ಆಗಲ್ಲ.
ಸೊ ಭಗವಂತನಾಗಲಿ ಗುರುಗಳನ್ನಾಗಲಿ ಯಾವುದೇ ಆಗಲಿ ನಾವು ಪ್ರೀತಿ ಮಾಡೋದು ಯಾಕೆ? ನಂದೇನೋ ಒಂದು ರಿಕ್ವೆಸ್ಟ್ ಇರ್ತದೆ, ಆ ರಿಕ್ವೆಸ್ಟ್ ಫುಲ್ಫಿಲ್ ಆಗತ್ತೇನೋ ಅಂತ. ಮತ್ತು ಇದಕ್ಕೆ ಸಪೋರ್ಟಿವ್ ಆಗಿ ಜ್ಯೋತಿಷ್ಯತೆ ಹೋಗ್ತೇವೆ. ಈ ಕೆಲಸ ಆಗಬೇಕಾದ್ರೆ ಯಾವ ದೇವರನ್ನು ಹಿಡ್ಕೋಬೇಕು? ಅಲ್ಲೇನಿದೆ ಒಂಥರ ಒಂದು ಕಾಂಟ್ರಾಕ್ಟ್ ಅಷ್ಟೇ. ನೀನು ನಂಗೆ ಕೊಟ್ಟರೂ ಪರವಾಗಿಲ್ಲ, ಕೊಡದೇ ಇದ್ರೂ ಪರವಾಗಿಲ್ಲ, ನಾನು ನಿನ್ನ ಪ್ರೀತಿ ಮಾಡ್ತೇನೆ ಅಂದರೆ ಅದನ್ನು ಭಕ್ತಿ ಕೆಳಗೆ ಬರುತ್ತೆ. ಯಾಕಂದರೆ ಅದು ತ್ಯಾಗವನ್ನು ಬಯಸುತ್ತೆ. ಇಲ್ಲ ನೀನು ಕೊಟ್ಟರೆ ಮಾತ್ರ ನಿನಗೆ ಪೂಜೆ, ಇಲ್ಲಾಂದರೆ ನಿನಗೆ ಪೂಜೆ ಇಲ್ಲ ಅಂತಂದರೆ ಅದು ಭಕ್ತಿ ಕೆಳಗೆ ಬರೋದಿಲ್ಲ. ಅದು ಸಾಮಾಜಿಕವಾಗಿ ನಮಗೆ ಭಕ್ತಿ ಅಂತ ಕಾಣಿಸುತ್ತೆ. ಭಗವಂತನ ಪ್ರಕಾರ, ಶಾಸ್ತ್ರದ ಪ್ರಕಾರ ಅದು ಡಿಫೈನ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇದರ ಬಗ್ಗೆ ವಿಸ್ತಾರವಾಗಿ ನಾವು ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ಸೊ ಇದು ಇವತ್ತಿನ ಪಾಠ. ಶ್ರೀಕೃಷ್ಣಾರ್ಪಣಮಸ್ತು.